सुरात्मनो यज्ञोपाक्रामद्यज्ञम् छन्दागंसि ते देवा अमन्यन्तावीवा इदमभूवन्ने यद्वयस्मयिरे ते प्रजापतिमुपाधावन् सोऽब्रवीत् प्रजापतिश्छन्दसाम् वीर्यमादाय तद्वः प्रजास्यामीति च छन्दसाम् वीर्यमादाय तदेभ्यः प्रयच्छत् तदनुच्छन्दागस्य छन्दागस्य प्राक्रामन् छन्दागंसि यस्ततो देवा अभवन् परासुराय एवं छन्दसाम् वीर्यं वेदाश्रावयास्तो श्रौषड्यजये यजामहे वषट्कारो भवत्यात्मना परास्य भ्रातृव्यो भवति ब्रह्मवादिनो वदन्ति तस्मै कमर्पर्युराश्रावयति छन्दसाम् वीर्यायेति ब्रूयादेतद्वै छन्दसाम् वीर्यमाश्रावयास्तु श्रौषड्यजये यजामहे वषट्कारो य एवं वेद स वीर्यैरेव छन्दोभिरर्चति यत्किञ्चार्चति यदिन्द्रो पुत्रमहन्नभेद्यं तद्यद्यति तपावपवदैवेद्यं तदथ कस्मादैन्द्रो यज्ञ आसर्गस्थातोरित्याहुरिन्द्रस्य वा एष यज्ञः तनूर्यज्ञस्तामेव तद्यजन्ति य एवं वेदोपैनं यज्ञो नमति प्रजापतिर्देवासुरानसृजत तदनु यज्ञो सृज्यत यज्ञं छन्दागंसि ते विश्वं चोव्यक्रामन् सोऽसुराननो यज्ञोपाक्रामद् यज्ञं छन्दागंसि ते देवा अमन्यन्तानीवा इदमभूवन् यद्वयस्म इति ते प्रजापतिमुपाधावन् सोऽब्रवीत् प्रजापतिश्छन्दसाम् वीर्यमादाय तद्वः प्रदास्यामीति स छन्दसाम् वीर्यमादाय तदेभ्यः प्रायच्छत्तदनुच्छन्दागस्य प्राक्रामन् छंदागस्य ಪ್ರಾಕ್ರಾಮನಿಕನನ್ನ ನಮಗೆ ಫಸ್ಟ್ ಎಡಿಷನ್ ಸೆಕೆಂಡ್ ಎಡಿಷನ್ ಈಗ ಇದು ಪದ ನೋಡಿ ಅದ್ರದ್ದು ಹೇಳ್ತೀನಿ ಈ ಸೆಂಟೆನ್ಸ್ ತಗೊಳ್ಳೋಣ ಆದಾಯ ವೀರ್ಯಂ ವೀರ್ಯಂ ಆದಾಯೇತ್ಯ ಆದಾಯ ಸಿಗ್ತಾ ಆದಾಯ ಅಲ್ಲಿಂದ ಮುಂದಕ್ಕೆ ನೋಡಿ ತತ್ ಏಭ್ಯಃ ಪ್ರೇತಿ ಅಯಚ್ಛತ್ ತತ್ ಅನ್ವಿತಿ ಛಂದಾಗಂಸಿ ಅಪೇತಿ ಅಪೇತಿ ಅಕ್ರಾಮನ್ ಅಪೇತಿ ಪ್ಲಸ್ ಅಕ್ರಾಮನ್ ಆಕ್ರಾಮನ್ ಅಷ್ಟು ಬೇಕು ಆಕ್ರಾಮನ್ ಇಲ್ಲ. ಈ ಸಂದೇಹ ಬಂದಾಗ ಯಾಕೆ ಪದಪಾಠಗಳನ್ನ ನೋಡ್ಬೇಕು ಅನ್ನೋದು ಇದಕ್ಕೆ ನೋಡಿ. 2 ಎಡಿಷನ್ಸ್ ನಲ್ಲಿ ಆಕ್ರಾಮನ್ ಪದ ಆಕ್ರಾಮನ್ ಹಿಂಗ್ ಬಂತು. ಸೊ ರಾವತ್ತು ತೆಗೀರಿ. ಈ ವೇದದ್ದು ಇವೆಲ್ಲ ಅದಕ್ಕೇನೆ ಕರೆಕ್ಷನ್ಸ್ ಇದು ಹಾಕ್ಬೇಕಾದ್ರೆ ನಾನು ಅವ್ರದ್ದು ತಪ್ಪು ಅಂತ ಹೇಳಲ್ಲ. ಯಾರಿಗೆ ಇದ್ ನೋಡಿದ್ರು ಪ್ರಿಂಟ್ ಆಗಕ್ ಮೊದ್ಲು ಪ್ರೂಫ್ನ ಅವರಿಗೆ ಗೊತ್ತಿಲ್ಲದೆ ಹೊರಟೋಗುತ್ತೆ. ಹಾಗೆ ಸಂದೇಹ ಬಂದಾಗ ನಾವು ಇದಕ್ಕೆ ಹೋಗ್ಬೇಕು, ಮೇನ್ ಪದಪಾಠಗಳಲ್ಲಿ ಹೋಗಿ ಏನಿದೆ ಅಲ್ಲಿ ಅಂತ ನೋಡಿ ಮಾಡುವಂತ. ಅದರಿಂದ ಅದು ಆಕ್ರಾಮನ್ ಅಲ್ಲ, ಆಕ್ರಾಮನ್
छन्ददच्छन्दागस्य पाक्रामन्निच्छन्दागंसि यस्ततो देवा अभवन् परासुराय एवं छन्दसाम् ईद्यं वेदाश्रावयास्तो शौषड्यजये यजामहे वषट्कारो भवत्यात्मना परास्य भ्रातृव्यो भवति ब्रह्मवादिनो वदन्ति कस्मै कमर्ध्वर्युराश्रावयतीति छन्दसाम् वीर्यायेति ब्रूयादेतद्वै छन्दसाम् वीर्याय वीर्यमा श्रावयास्तो शौषड्यजये यजामहे वषट्कारो य एवं वेद सवीर्यैरेव छन्दोभिरर्चति यत्किं चार्चति यदिन्द्रो रुद्रमहन्न वेद्यं तद्यद्यतीन तद्यद्यतीन पावपदमेद्यम् तस्मादिन्द्रो यज्ञ आसर्गस्थातोरित्याहुरिन्द्रस्य वा येषा यज्ञिया तनोर्यज्ञस्तामेव तद्यजन्ति य एवं ವೇದೋಪೈನಂ ಯಜ್ಞೋ ನಮತಿ. ಇವತ್ತು ಆರಂಭ ಆಗಿದ್ದು 2 ಅನುವಾಕಗಳ ಬಗ್ಗೆ ಒಂದು ಸಂಗ್ರಹ ಮೊದಲೇ ಹೇಳಿದೆ ನಾನು. ಈಗ ತೈತ್ತಿರೀಯ ಕಾಂಡ 3 ಪ್ರಶ್ನೆ 3 6ನೇ ಅನುವಾಕದಿಂದ ಇವತ್ತು ಆರಂಭ ಮಾಡಿದ್ವಿ. ಮೊದಲಲ್ಲಿ ದೇವಾವೈ ಯಜ್ಞೇನ ನಾವಾರುಂದತ ಯಜ್ಞೇನ ನ ನಾವಾರುಂದದ ತತ್ಪರೈಹಿ ಅವಾರುಂದತ ತತ್ಪರಾಣಂ ಪರತ್ವಂ. ಸೃಷ್ಟಿಯ ಆರಂಭ ಹೇಗಾಯ್ತೋ, ಲೋಕಗಳು ಹೆಂಗ್ ಉಂಟಾಯ್ತೋ ಒಂದೊಂದನ್ನು ಅಲ್ಲಿ ಹೇಳ್ತಾ ಬಂದ್ರು. ಆಮೇಲೆ ಪ್ರಜಾಪತಿ ಅವನು ಪ್ರಜೆಗಳನ್ನ ಸೃಷ್ಟಿ ಮಾಡೋದು, ಆ ಕ್ರಮಗಳನ್ನೆಲ್ಲ ಹೇಳಿತ್ತು ಒಂದೊಂದು ಅವನು. ಈಗ ಬ್ರಹ್ಮವಾದಿನೋ ವದಂತಿ ಆ ಅನುವಾಕದಲ್ಲಿ ಏನು, ಕಸ್ಮಾತ್ ಸತ್ಯಾತ್ ಅದ್ಭ್ಯ ಸತ್ಯ, ಅದರಿಂದ ಅದ್ಭ್ಯ ನೀರು ಉಂಟಾಯ್ತು. ಅದ್ಭ್ಯ ಓಷಧಯ ಸಂಭವಂತಿ, ನೀರಿದ್ರೆ ಗಿಡಗಳು ಎಲ್ಲ ಬೆಳೆಯೋದಕ್ಕೆ ಸಾಧ್ಯವಾಗೋದು. ಓಷಧಿಯ ಸಂಭವಂತಿ, ಓಷಧಯೋ ಮನುಷ್ಯಾಣ ಅನ್ನಂ, ಓಷಧಿಗಳಿಂದ ಮನುಷ್ಯರಿಗೆ ಆಹಾರ. ಈಗ ಭಗವಂತನ ಸೃಷ್ಟಿನಲ್ಲಿ ಅವನು ಒಂದು ಚೇತನವನ್ನು ಉಂಟು ಮಾಡ್ಬೇಕಾದ್ರೆ ಅದಕ್ಕೆ ಆಹಾರ ಸಿದ್ಧ ಮಾಡ್ಬಿಟ್ಟು ಆಮೇಲೆ ಶುರು ಮಾಡಿ. ಹುಟ್ಟಿದ ತಕ್ಷಣ ಅದಕ್ಕೆ ಆಹಾರ ಬೇಕು. ಯಾವುದೇ ಸೃಷ್ಟಿನಲ್ಲಿ ನೋಡಿ, ಯಾವುದೇ ಪ್ರಾಣಿ, ಈಗ ಮ್ಯಾಮಲ್ಸ್ ಸಸ್ತನಿಗಳು ಅಂತ ಅಂದ್ಬಿಟ್ಟು ಇದು ಆಯ್ತು. ಅದಕ್ಕೆ ಹಿಂದಿಂದು ಪ್ರಾಣಿಗಳಿಗೆಲ್ಲ ದೇರ್ ವಾಸ್ ಫುಡ್. ಇನ್ನು ಈ ಚೇಳು ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅದ್ರದ್ದು ಆ ತಾಯಿ ಇದನ್ನೇ ಕುತ್ಕೊಂಡು ತಿನ್ನುತ್ತವೆ. ಅದು ಅದು ಡೆಲಿವರಿ ಆಗಿದ ತಕ್ಷಣ ಮದರ್ ಇಸ್ ಗಾನ್, ಇವೇ ತಿಂದ್ಬಿಡುತ್ತವೆ ಪೂರ. ಈ ಚೇಳು ಇದ್ರಲ್ಲೆಲ್ಲ ಒಂದೊಂದು ಸೃಷ್ಟಿಯಲ್ಲಿ ನೋಡಿದ್ರೆ ಚಿಟ್ಟೆಗಳು ಇದೆಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಹೊರಗಡೆ ಕೊಕ್ಕುನ್ ಇದೆಯಲ್ಲ ಅದನ್ನ ತಿನ್ನುತ್ತವೆ. ಅವು ತಿಂದ್ಬಿಟ್ಟದು ಫಸ್ಟ್ ಹುಟ್ಟಿದ ತಕ್ಷಣ. ಇಲ್ಲಿ ಈ ಗೆಣ್ಣ ಹಾಲು ಇದೆಯಲ್ಲ ಹಸುಗಳಿಗೆ ಇರೋದು, ಗೆಣ್ಣಾಲು ತಿನ್ನಬಾರ್ದು ಅಂತಿದೆ ಆಕ್ಚುಲ್ ಆಹಾರ ನಿಯಮದಲ್ಲಿ. ನಮ್ಗೆ ತುಂಬಾ ಇಷ್ಟ, ಅದ್ರಲ್ಲಿ ಏನೇನೋ ಬೇರೆ ಬೇರೆ ಎಲ್ಲ ಮಾಡುವಂತದ್ದು. ಯಾಕೆಂದ್ರೆ ಆ ಹಾಲು ಆ ಕರುವಿಗೆ ಪೂರ್ಣವಾಗಿ ಬೈತಿರ್ಬೇಕು. ಎಲ್ಲೋ ಮಿಲ್ಕ್ ಅಂತ ಅದು ಅವುಗಳಿಗೆ. ಪ್ರತಿಯೊಂದು ಸೃಷ್ಟಿನಲ್ಲೂ ಕೂಡ ಒಂದೊಂದು ವಿಧಾನ ಇದೆ. ಆ ಹಾಲು ಶುದ್ಧಿ ಆಗೋದು ಯಾವಾಗ ಅಂದ್ರೆ ಅದಷ್ಟು ದಿವಸ ಬಿಟ್ಟ ಮೇಲೆ, ಗೆಣ್ಣ ಹಾಲು ಅನ್ನೋದು ನಿಂತ ಮೇಲೇನೆ ಅದರ ಹಾಲು ಮನುಷ್ಯರು ಕುಡಿಯೋದಕ್ಕೆ, ಹಸುವಿನ ಹಾಲು. ಎಲ್ಲ ಬೇಡ್ಮನ ಅಂತ ತುಳ್ಳೆಲ್ಲ ಗೆಣ್ಣಾಲು ಅಂತ. ಗೆಣ್ಣ ಹಾಲು ಇಲ್ಲ. ಈ ಇವ್ರದ್ದು ವೇದಾಂತ ದೇಶಿಕರದ್ದು ಆಹಾರ ನಿಯಮದಲ್ಲಿ ಪಾಲೆ ಇರುತ್ತೆ ಚೊಲ್ರನೆ, ಕರು ಸತ್ತ ಹಾಲನ್ನು ಕುಡಿಬೇಡಿ ಅಂತಾರೆ. ಮಾದರ್ ಪಾಲು, ಹೆಂಗಸರ ಹಾಲನ್ನು ಕುಡಿಬಾರ್ದು. ತನ್ನ ತಾಯಿಯ ಸ್ತನ್ಯ ಬೇರೆ ಸ್ತ್ರೀಯರ ಸ್ತನ್ಯಪಾನ ಕೂಡ್ದು ಮಾಡಬಾರ್ದು. ಇವೆಲ್ಲ ಅದಕ್ಕೆಲ್ಲ ಬರುವಂತದ್ದು. ಅಂತೂ ಈ ರೀತಿ ಸೃಷ್ಟಿಯಲ್ಲಿ ಒಂದು ಮನುಷ್ಯಾಣ ಅನ್ನಮ್ಮ ಯದ್ ಗೃಹ್ಣಾತಿ ಪ್ರಜಾಭ್ಯ ತ್ವಾ ಪ್ರಜಾಪತಿಯೇ ಗೃಹ್ಣಾಮಿ ಇತಿ ತಸ್ಮಾತ್ ಪ್ರಜಾಪತಿಂ ಪ್ರಜಾ ಅನುಪ್ರಜಾಯಂತೆ. ವೇದ ಹೇಳೋದು, ವೇದನ ಮಗಾಧಾರ. ಆ ವೇದ ಹೇಳೋದು ಬ್ರಹ್ಮವಾದಿನೋ ವದಂತಿ. ಒಂದು ಬ್ಯೂಟಿ ಯು ಶುಡ್ ಸಿ ದಟ್. ಬ್ರಹ್ಮವಾದಿಗಳು ಯಾರು? ಬ್ರಹ್ಮವನ್ನು ತಿಳಿದವರು, ಬ್ರಹ್ಮದ ಬಗ್ಗೆ ಮಾತಾಡೋರು, ವಾದ ಮಾಡೋದು ಅಂತ ಅಂದ್ಬಿಟ್ಟಲ್ಲ. ಬ್ರಹ್ಮವಾದೀನ್ ಅಂತ ಅವರು ಇದೆಲ್ಲ ತಿಳಿದು ಬಂದ್ರು ಅಂತ ಮೊದಲನೇ ಮಾತದ್ದಾಯ್ತು.
ಈ 2ನೇ ಅನುವಾಕದಲ್ಲಿ ಏನಾಯ್ತು ಅಂತಂದ್ರೆ ಈ ಛಂದಸ್ ಬಗ್ಗೆ ಬಂತು. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತು ಏನು ಅಂದ್ರೆ, ಈಗ ನಮಗೆ ಈ ಯೋಗ ಕ್ಲಾಸ್ ನಲ್ಲಿ ಒಂದು ಯೋಗ ಶಿಬಿರ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬರನ್ನ ಕರೆಸ್ತಾರೆ. ಒಬ್ಬ ಶರೀರದ ರಚನೆ ಹೇಗಿದೆ, ಬೇರೆ ಬೇರೆ ಸಿಸ್ಟಮ್ಸ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಹೀಗೆ ಒಬ್ಬೊಬ್ಬರೇನೆ. ಕನ್ನಡದಲ್ಲಿ ಹೇಳ್ದ ಹೃದಯ ಅದಕ್ಕೆ ಸಂಬಂಧಪಟ್ಟಂತೆ ಕ್ಯಾಪಿಲರ್ಸ್, ಆರ್ಟರೀಸ್, ವೇಯ್ನು, ಇದು ಅಲ್ಲಿ ಏನೇನ್ ಬ್ಲಾಕ್ಸ್ ಆಗುತ್ತೆ, ಅದರಿಂದ ಏನ್ ಕಾರಣ, ಯಾಕಾಗುತ್ತೆ, ಇವೆಲ್ಲ ಒಂದೊಂದು ವಿವರಣೆ ಇದೆಲ್ಲ ಆಯ್ತಾ ಬಂತು. ಅಗ್ನಿ ಕಾರ್ಯದ ಬಗ್ಗೆ ಅದು ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್. ಒಬ್ರು ಲೇಡಿ, ಶಿ ಹ್ಯಾಡ್ ಡನ್ ಸಮ್ PhD ಎಲ್ಲಿ IIT ಬಾಂಬೆನಲ್ಲಿ ಹೋಗಿ 2 ವರ್ಷ ಅಲ್ಲಿದ್ದು ಅಗ್ನಿ ಕಾರ್ಯದ ಬಗ್ಗೆ. IIT ನಲ್ಲಿ ಇದಕ್ಕೊಂದು ಅಲಾಟ್ಮೆಂಟ್ ಮಾಡಿದ್ದಾರೆ. ಅಗ್ನಿ ಕಾರ್ಯದಕ್ಕೆ ಫಂಡ್ಸ್ ಇದೆಲ್ಲ ಮಾಡಿ ಆ ಹೋಮ ಇದೆಲ್ಲ ಮಾಡ್ಬೇಕಾದ್ರೆ ಅವ್ರೇನು ಅಂದ್ರೆ ಕಂಪ್ಯೂಟರ್ ಇದನ್ನ ಇಟ್ಕೊಂಡ್ಬಿಟ್ಟು ಹೋಮದ ಕುಂಡ ಹೆಂಗಿರ್ಬೇಕು, ಅದ್ರ ಹೈಟ್ ಎಷ್ಟಿರ್ಬೇಕು, ಲೆಂತ್ ಎಷ್ಟಿರ್ಬೇಕು, ಅದು ಹೇಗೆ ಅಂತ ನಾವು ಹೇಳೋ ಪ್ರೊಸೀಜರ್ ನಲ್ಲಿ ಮಾಡಿಲ್ಲ. ಅಲ್ಲಿ ಏನೋ ಸಂಕಲ್ಪ ಮರಳನ್ನ ಹಾಕ್ಬೇಕು, ಅದು ಹೇಳಲೇ ಇಲ್ಲ ಆ ಇದ್ರಲ್ಲಿ. ಅವಳು ತೋರಿಸ್ಬೇಕಾದ್ರೆ ಒಂದೊಂದಾಗಿ. ಬಟ್ ಕೆಲವು ವಿಷಯಗಳು ಏನು ಅಂತಂದ್ರೆ, ಇವರು ಇದ್ರನ್ನ ಮಾಡಿದ್ರಲ್ಲಿ ಅಗ್ನಿ ಕಾರ್ಯ ನಡೆಸೋದು ಅವ್ರ ಪ್ರಕಾರ ಎಲ್ರು ಮಾಡ್ಬೋದು ಅಗ್ನಿ ಕಾರ್ಯ. ನಮ್ಮಲ್ಲಿ ಬ್ರಹ್ಮಚಾರಿ ಮಾಡ್ಬೋದು ಅಗ್ನಿ ಕಾರ್ಯ ಏನ್ ಮಾಡ್ಬೋದು ಅನ್ನೋ ಸಂವಿಧಾನ ಅಷ್ಟೇ. ಯಾವ ಹೋಮಗಳನ್ನು ಬ್ರಹ್ಮಚಾರಿ ನಡ್ಸೋಂಗಿಲ್ಲ. ಅಪತ್ನಿಕ, ಪತ್ನಿ ಇಲ್ಲದವನ ಅಗ್ನಿ ಕಾರ್ಯ ಮಾಡೋಂಗಿಲ್ಲ, ಬಿತ್ತು ಹೋಯ್ತು ಅವನಿಗೆ. ಈ ಕಾರಣದಿಂದಾನೆ ನಾನು ಅಗ್ನಿ ಹೋಯ್ತು ಅಂತ ಹೇಳಿದ್ದ, ನನ್ನ ಹೆಂಡತಿ ಸತ್ಲು ಅಂತ ಹೇಳ್ತಾ ಇರ್ಲಿಲ್ಲ. ಇಲ್ಲಿ ಮಾಡ್ತಾ ಇದ್ದಿದ್ದು. ಮುಂದಕ್ಕೆ ಅವ್ರು ಏನ್ ಹೇಳಿದ್ದು ಅಂದ್ರೆ, ಶಿ ಹ್ಯಾಡ್ ಶೋನ್ ಸಮ್ ಇದ್ರದ್ದೆಲ್ಲ. ಈಗ ಅಗ್ನಿ ಕಾರ್ಯ ಎಲ್ಲಿ ನಡೆಸ್ತಿರೋ ಅಲ್ಲಿ ವೇದ ಮಂತ್ರ ಛಂದೋಬದ್ಧವಾಗಿ ಅಂತ ಈ ಮಾತು ಅವ್ರು ಹೇಳಿದ್ರು. ದಟ್ ಲೇಡಿ ಛಂದಸ್ಸು ಅಂದ್ರೆ ಏನು ಅಂದ್ರೆ, ಇಷ್ಟು ಗುರು ಇಷ್ಟು ಲಘು ಅಂತ. ನಾ ಹಿಂದೆನೂ ಹೇಳ್ತೀನಿ, ಎಲ್ಲ ಛಂದೋಬದ್ಧವಾಗಿರ್ಬೇಕು. ಛಂದಸ್ಸು ಬಹಳ ಮುಖ್ಯ. ಷಡಂಗ ಸಹಿತವಾದ ವೇದ ಕಲಿಯೋದು ಅಂತಂದ್ರೆ, ಷಡಂಗ ಸಹಿತ ಏನು ಅಂಗಗಳು ಅಂತಂದ್ರೆ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ, ಈ 6 ಷಡಂಗ. ಅದರಲ್ಲಿ ಛಂದಸ್ಸು ಅಂದ್ರೆ ಏನು, ಯಾವ ಇದರಲ್ಲಿ ಎಷ್ಟು ಲಘು ಎಷ್ಟು ಗುರು ಇರುವಂತ ಛಂದೋಬದ್ಧವಾಗಿರೋದು. ಅದಕ್ಕೆ ಒಂದು ಸೆಂಟೆನ್ಸ್ ಅಲ್ಲಿ ಇದೆ, ಅದನ್ನ ಬೇಕ್ ಮಾಡಬಾರ್ದು. ಈಗ ಬ್ರಾಹ್ಮಣದಲ್ಲಿ ಅದೇ ಸೆಂಟೆನ್ಸ್ ಬಂತು. ಇವಾಗ ಅದೇ ಮಂತ್ರ ಸಂಹಿತೆಯಲ್ಲಿ ಬರ್ಬೇಕಾದ್ರೆ ಅದು ಸೇರುತ್ತೆ. ಆ ಸೇರಿದಾಗ ಅದೇನ್ ಸಂಧಿ ಆಯ್ತು. ಈಗ ಅಲ್ಲಿ ಒಂದು ಹಿಂದೆ ತೋರಿಸಿದ್ದಲ್ಲ ಒಂದು ಉದಾಹರಣೆ ನಿಮ್ಗೆ, ಯಾವುದು, ಅಭಿಜಿತ್ಯೈ ಉತ್ತರೇಶು. ಬ್ರಾಹ್ಮಣದಲ್ಲಿ ಈ ಮಂತ್ರ ಬಂದಾಗ ಅಭಿಜಿತ್ಯೈ ಅಲ್ಲಿಗೆ ನಿಲ್ಸೋದು. ಇಲ್ಲಿ ಅಭಿಜಿತ್ಯ ಆಯ್ತು, ಇದು ಆಕಾರ ಆಯ್ತು. ಇದು ಛಂದಸ್ಸಿನ ಇಂಪಾರ್ಟೆನ್ಸ್. ಈಗ ಅದಕ್ಕೆ ಹಿಂದೆ ಹೇಳಿದ್ದು ನಾನು, ಬಿಂಡಿಂಗ್ ನೋಲೆನಲ್ಲಿ ಪುಸ್ತಕ ವೇದದ್ದು ಎಲ್ಲ ಮಾಡಿದ್ರು, ಎಲ್ರು ಹೇಳೋದಕ್ಕೆ ಸರಿಯಾಗ್ಲಿ ಅಂತ ಅವರು ನಾರಾಯಣ ಸ್ವಾಮಿ ಮಿತ್ರ ಮಾಡಿದ್ದೆಲ್ಲ ಬಿಡಿಸಿ ಆ ರೀತಿನಲ್ಲಿ ವೇದ ಹೇಳೋದಲ್ಲ. ಇದು ಬರೀ ವೇದಕ್ಕಲ್ಲ, ಸ್ತೋತ್ರಗಳಿಗೂ ಅಷ್ಟೇ. ಕಾಂತಃ ತೇ ಪುರುಷೋತ್ತಮ ಫಣಿಪತಿ ಶಯ್ಯಾಸನಂ. ನಿಮ್ಗೆ ಅರ್ಥ ಹೇಳೋದಕ್ಕೆಲ್ಲ ಸರಿ, ಆದ್ರೆ ಯಾವ ಛಂದಸ್ಸಿನಲ್ಲಿ ಯಾವ ವೃತ್ತದಲ್ಲಿ ಯಾರು ಬರೆದ್ರೋ, ಅವ್ರು ವೇದಾಂತೇಶಿಗರಾಗ್ಲಿ ಕೋರೇಶರಾಗ್ಲಿ ಯಾರೇ ಬರೆದಿರ್ಲಿ, ಅವ್ರು ಏನ್ ಬೆಳೆದಿರೋ ಅದೇ ರೀತಿ ನೋಡ್ಬೇಕು. ಆ ಛಂದಸ್ಸು ಹೋಗ್ಬಾರ್ದು. ಎಷ್ಟು ಮುಖ್ಯ ಅನ್ನೋದಕ್ಕೆ ಇಂಪಾರ್ಟೆನ್ಸ್ಗೆ ಇದನ್ನ ಹೇಳ್ತಾ ಇದ್ದೆ. ಅವ್ಳೇನ್ ನೋಡಿದ್ರೆ ಕಂಪ್ಯೂಟರ್ ಎಲ್ಲ ಒಂದೊಂದೇ ತೋರಿಸ್ತಾ, ಒಂದು ರೆಡ್ ಲೈನು ವೇವ್ಸ್ ಬರುತ್ತಲ್ಲ ECG ನಲ್ಲಿ, ಆ ತರ ಬ್ಲೂ 2 ಹೋಗ್ತಾ ಇದೆ. ಒಂದು ಅಗ್ನಿ ಕಾರ್ಯ ಮಾಡಿದ್ದು ಸರಿಯಾಗಿ, 2ನೇದು ಆ ಮಂತ್ರ ಹೇಳಿದ್ದು. 2ರಿಂದ ಆ ವೇವ್ ಲೆಂತ್ ಇದ್ರಲ್ಲಿ ಇದಾಗಿ ಇಟ್ ಪ್ರೊಡ್ಯೂಸಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅಂತ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿಯಿಂದ ಅದರ ಸುತ್ತ 50 ಮೀಟರ್ ಅಷ್ಟರಲ್ಲೂ ಕೂಡ ಅಷ್ಟು ಕ್ಲಿಯರ್ ಆಗುತ್ತಂತೆ. ಟೆಸ್ಟ್ ಮಾಡಿದ್ದಾರೆ, ನೀರ್ ಇಟ್ಕೊಂಡು ಅದ್ರಲ್ಲಿ pH ಫ್ಯಾಕ್ಟರ್ ಅಂತ, ಆಸಿಡಿಕ್ ಬೇಸ್ ಅಂತ ನೋಡೋದಕ್ಕೆ. ಆಸಿಡ್ ಇದ್ರೇನ್ ಲಿಮಿಟ್ 6, 7, 8 ಒಳಗಿರ್ಬೇಕು. pH ಫ್ಯಾಕ್ಟರ್ ಜಾಸ್ತಿ ಇದ್ರೆ ಇಟ್ ಈಸ್ ನಾಟ್ ಗುಡ್, ಅಸಿಡಿಕ್ ಅಂತ. ಇವರು ಇದರಲ್ಲಿ ನೀರನ್ನು ಇಟ್ಟುಬಿಟ್ಟು ಈ ಹೋಮವನ್ನು ನಡೆಸಿದ ಮೇಲೆ ಅದರಲ್ಲಿ pH ಫ್ಯಾಕ್ಟರ್ ಕಡಿಮೆ ಆಯ್ತು ಅಂತ. ದೀಸ್ ಆರ್ ಆಲ್ ದಿ ರೀಡಿಂಗ್ಸ್. ಅವ್ರದ್ದು 2 ವರ್ಷದಿಂದ ಮಾಡಿ PhD ಮಾಡಿದ್ರು. ಯಾರು ಸಮ್ ಲೇಡಿ ಬಂದಿದ್ದು. ಏನು ಶೋಚನೀಯ ಸ್ಥಿತಿ ಅಂದ್ರೆ, ಬ್ರಾಹ್ಮಣರಾಗಿ ನಮಗ್ ಅಧಿಕಾರ ಇದೆ ಅಗ್ನಿ ಕಾರ್ಯ ಮಾಡೋದಕ್ಕೆ, ನಾವೆಲ್ಲ ಬಿಟ್ಕೊಂಡ್ಬಂದ್ವಿ. ಯಾರೋ ಇತರೆಯವರು, ಅದ್ರಲ್ಲೂ ಲೇಡೀಸು, ನ ಸ್ತ್ರೀ ಜುಹುಯಾತ್ ಸೂತ್ರ. ಈಗ ಸ್ತ್ರೀಯರು ಹೋಮ ಮಾಡಬಾರ್ದು, ಯಾರಿಗ್ ಬೇಕಿಲ್ವೋ ಅವ್ರಿಗೆ ಮಾಡುವಂತ. ಇದು ಕಲಿಗಾಲದ ಇದೆಲ್ಲ. ನಾವು ಇದನ್ನ ತಿಳಿದು ನಾವು ಮಾಡ್ಬೇಕು. ಈಗ ನಾವು ಅಯ್ಯೋ ವೇದ ಚೊಲ್ರ ಅಗ್ನಿ ಕಾರ್ಯ ಎಲ್ರು ಮಾಡಕ್ಕಾಗುತ್ತೆ ಅಂತ
ಅದನ್ನೇನೆ ಎಲೆಕ್ಟ್ರೋಮ್ಯಾಗ್ನೆಟಿಕಲ್ ಎನರ್ಜಿ, ನಿಮ್ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗ್ಬಿಡುತ್ತೆ, ಎಲ್ಲಾ ಕಡೆನೂ ಪಾಸಿಟಿವ್ ಆಗಿರುತ್ತೆ ಆ ಅಟ್ಮಾಸ್ಫಿಯರ್. ಅದು ಇದು ಅಂತ ಸೈನ್ಸ್ ಹೇಳಿದ್ರೆ ಆಹಾ ಊಹು ಅಂತ ಅನ್ನೋಂಥದ್ದು. ನಾವು ನಮ್ ಎಂತ ಮೂರ್ಖರು ಅಂದ್ರೆ ವಿ ವಾಂಟ್ ದಿ ಸರ್ಟಿಫಿಕೇಶನ್ ಫ್ರಮ್ ದಿ ಸೈನ್ಸ್. ಮಾಡರ್ನ್ ಸೈನ್ಸ್ ಇಂದ ಅದು ಸರ್ಟಿಫೈ ಮಾಡಬೇಕು. IIT ಬಾಂಬೆನವರು ಇದಕ್ಕೆ ಒಂದು ಫಂಡ್ ಅನ್ನು ಇಟ್ಟು ಅವರು ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ದಟ್ ಲೇಡಿ ಶಿ ಹೆಡ್ ಅದು ಎಲ್ಲ ಕಂಪ್ಯೂಟರ್ ಇದನ್ನು ತಂದಿಟ್ಕೊಂಡು ಅದರಲ್ಲೆಲ್ಲ. ನನಗೆ ಅಲ್ಲಿನೊಬ್ರು ಟೀಚರ್ ಒಬ್ರು ಇದ್ದಾರೆ, ಅವರು ಕೇಳಿದ್ರು, ಇಲ್ಲ ಇದೆಲ್ಲ ನೀವೆಲ್ಲ ಮಾಡೋದಲ್ಲ, ಅಗ್ನಿಕಾರ್ಯ ಎಲ್ರು ಮಾಡೋದಲ್ಲ. ಅಲ್ಲಿ ಒಂದ್ ದಿವಸ ಮಾಡಿದ್ರು ಅಗ್ನಿಕಾರ್ಯ, ಅವ್ರು ಹೇಳಿದ್ರು ಯಾರು ಆರ್ಗನೈಸ್ ಮಾಡಿ, ಎಲ್ರು ಮಾಡಿ, ಮನೆಯಲ್ಲಿ ಒಬ್ರು ಮಾಡಿದ್ರೆ ಸಾಕು, ಏನಿಲ್ಲ ತಗೊಳ್ಳಿ ಒಂದು ತಾಮ್ರದ್ದು. ಅವ್ಳು ಅದನ್ನು ಹೇಳಿದ್ದು, ತಾಮ್ರದ್ದು ಲೈಟ್ ಮೆಟಲ್ ಇದು ಮಾಡ್ಬೇಕಾದ್ರೆ ಆ ಕಂಡಕ್ಷನ್ ಇದೆಯಲ್ಲ, ಈಗ ಅಗ್ನಿ ಇದ್ರಲ್ಲಿ ಅದನ್ನ ನಾವು ಅಗ್ನಿ ಮಾಡಿದಾಗ ಅದ್ರದ್ದು ಟೆಂಪರೇಚರ್ 2000 ಡಿಗ್ರೀಸ್ ತನಕ ಹೋಗುತ್ತಂಥದ್ದು. ಪೂರ ಕೆಂಡ ಇದಾದಾಗ ಹೊರಗಡೆ ಬಂದಾಗ, ಈಗ ನಾವು ಸ್ವಾಹ ಅಂತಂದಾಗ ಆ ಜ್ವಾಲೆ ಬರುತ್ತಲ್ಲ ಬ್ಲೂ ಫ್ಲೇಮ್, ಆ ಜಾಗದಲ್ಲಿ ಹಾಕ್ಬೇಕದ್ನ. ನಾವು ಚೆನ್ನಾಗಿ ಉರಿಲಿ ಅಂತ ಹೇಳ್ಬಿಟ್ಟು ಸೌದೆ ಪಕ್ಕದಲ್ಲಿ ಚಕ್ಕೆ ಹಾಕಿರೋದು, ಅದ್ರ ಮೇಲೆಲ್ಲ ತುಪ್ಪ ಸುರಿಯೋದು, ಅದು ಸರಿಯಾಗಿ ತಲುಪುತ್ತೆ ಅವ್ರಿಗೆ. ಅಗ್ನಿಮುಖ ಏವ ದೇವತಾ ಪ್ರೀಣಾತಿ, ಅಗ್ನಿ ಹವ್ಯವಾಹನ. ಯಾವುದನ್ನ ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡದೇ ಇದ್ರೆ ಅದ್ರ ಸರಿಯಾದ ಎಫೆಕ್ಟ್ ಬರುತ್ತೋ. ಬಟ್ ಇದಕ್ಕೆಲ್ಲ ಇದೆಯೋ ಅರ್ಥ ಅಂತಂದ್ರೆ, ಈಗ ಸೈಂಟಿಫಿಕ್ ಆಗಿ ಲೇಬಲ್ ಅವರಿಂದ ಬರಬೇಕು ನಮಗೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ ಯಾರು ನಡೆಸ್ತಾರೋ ಅವ್ರಿಗೆ, ಆ ಅಟ್ಮಾಸ್ಫಿಯರ್ಗೆ, ಆ ಮನೆಗೆ, ಎಲ್ಲದಕ್ಕೂ ಉಂಟಾಗುತ್ತೆ. ವರ್ಷಕ್ಕೊಂದ್ಸಲಿ ಗಾಯತ್ರಿ ಹೋಮ ಮಾಡಿ. ಏನ್ ಉದ್ದೇಶ? ಪುರುಷರೋ ಸ್ತ್ರೀಯರೋ ಮನೆಯಲ್ಲಿರೋರು ಅವ್ರ ಕರ್ಮದ ಪ್ರಕಾರ ಏನೇನ್ ಇರುತ್ತೋ ಅದ್ರದ್ದೆಲ್ಲ ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ವೇ? ಹೀಗೆ ವಿಚಾರಗಳನ್ನ ಚಂಚಲ ಮಾಡಾಗ, ಮೊನ್ನೆ ದಿವಸ ಕಾಲಡಿ ಹಾಕಿದ್ರ ಬಗ್ಗೆ, ಹಾರ್ಟ್ ಬಗ್ಗೆ ಎಲ್ಲ ಒಂದಷ್ಟು ಚರ್ಚೆ ಬಂತು. ಅದರಲ್ಲಿ ಆ ಮಾತಾಡ್ತಾ ಕಡೆಗೆ ಅವರು ಯಾಕೆ ಬಂತು ಈ ರೀತಿ ಒಳಗಡೆ ಇದು ಏನು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಒಳಗಡೆ ಬ್ಲಡ್ ಇದ್ರಲ್ಲಿ, ಅದಕ್ಕಾಗಿ ಅದನ್ನ ಇದು ಮಾಡಿ ಸ್ಟಂಟ್ಗಳನ್ನ ಹಾಕಿ ಅದನ್ನೆಲ್ಲ ಮಾಡ್ತಾರೆ ಅಂತ. ಅದಕ್ಕೆ ಬರ್ಬೇಕಾದ್ರೆ ಅದನ್ನ ಬಿಡುಗಡೆ ಮಾಡೋಕೆ ಏನಾದ್ರು ಪರಿಹಾರ ಇದೆಯೋ ಅಂತ ಕೇಳಿದ್ರು ಯಾರೋ ಒಬ್ರು. ನಾನು ಹೇಳಿದೆ, ಇದಕ್ಕೆ ಸಾಧ್ಯ ಖಂಡಿತ ಇದೆ. ನೀವು ಏನು ಮೆಡಿಕಲ್ ಇದೆಯೋ ಅದು ಮಾಡಿ, ಭಗವಂತನ ನಂಬಿ ಪ್ರಾರ್ಥನೆ ಮಾಡಿ, ಹಿ ಕ್ಯಾನ್ ಚೇಂಜ್ ಇಟ್ ಅಂತ. ಅದಕ್ಕೆ ಇನ್ನೊಬ್ಬ ಅದ್ವೈತಿ ಬಂದಿದ್ದ, ಇನ್ಯಾರೋ ಒಬ್ಬ ಗೆಸ್ಟ್ ಸ್ಪೀಕರ್, ಅವ್ರು ಹೇಳ್ದ, ಯೋಗ ಮಾಡೋದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕಾಗಲ್ಲ, ಹಾರ್ಟ್ ಅಟ್ಯಾಕ್ ಇದು ಹೋಗುತ್ತೆ ಅಂತ, ಅದರಿಂದ ಬರೋಲ್ಲ ಇದು ಈ ಸ್ಟೇಟ್ಮೆಂಟ್, ಏನು ಆಗೋಲ್ಲ ಅಂತ. ಯಾಕೆ ಅಂದ್ರೆ ಅವಶ್ಯಂ ಅನುಭೋಕ್ತವ್ಯಂ ಪ್ರಾರಬ್ಧ ಕರ್ಮ, ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ, ಅದು ಇದು ಅಂತಂದ್ರು. ಈಗ ಪ್ರಾರಬ್ಧ ಕರ್ಮದ ಪ್ರಕಾರನೇ ಎಲ್ಲ ನಡೆಯೋದಾದ್ರೆ ಈ ಕರ್ಮ ಪ್ರಧಾನವೋ ಇಲ್ಲ ಇದು ಪ್ರಧಾನವೋ ಅಂತ. ಓ ಸರಿ, ಅದಕ್ಕೆ ಪೋಡ್ಲ ಅವಶ್ಯಂ ಅನುಭೋಕ್ತವ್ಯಂ ಹರಿನಾಪಿ ಹರೇನಾಪಿ, ಯಾರು ಏನು ಮಾಡೋಕ್ಕಾಗಲ್ಲ ಅಂತ. ಈಗೇನು ಚರ್ಚೆ ಅಲ್ಲಿ ಡಿಸ್ಕಷನ್, ನಾನು ಅವ್ರ ಹತ್ರ ಮುಂದುವರಿಸಲಿಲ್ಲ, ಅವ್ರು ಆಮೇಲೆ ಮುಗಿಸಿದ್ರು, ಹೊರಟ್ಬಿಟ್ರು. ಆದ್ರೆ ಈಗ ಕರ್ಮ ಪ್ರಧಾನವೋ ಭಗವಂತ ಪ್ರಧಾನವೋ? ಎಲ್ಲವೂ ಕರ್ಮದ ಪ್ರಕಾರ ನಡೆಯುತ್ತೆ. ಈಗ ಭಗವಂತ ಸೃಷ್ಟಿ ಮಾಡಿದ, ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ, ಅವರವರ ಕರ್ಮದ ಪ್ರಕಾರ ಅವರಿಗೆ ಇದು ಮಾಡಿದೆ ಅಂತ. ಅಂದ್ರೆ ಕರ್ಮ ಪ್ರಧಾನವಾಯ್ತಾ? ಇವನೇನಾದ್ರು ಬದಲಾಯಿಸೋಕ್ ಸಾಧ್ಯನಾ? ಈ ಕರ್ಮ ಅನ್ನೋದೇನು? ಅದೇನು ಬೇರೆ ಒಂದು ದೇವತಾನ ಇಲ್ಲ ದೆವ್ವ? ವಾಟ್ ಇಟ್ ಈಸ್? ಶಕ್ತಿ ಮತ್ತೊಂದು? ಇದೇನೇ ಎಲ್ಲ ಚರ್ಚೆಗಳು ಶ್ರೀಭಾಷೆಯಲ್ಲಿ ಬರ್ಬೇಕಾದ್ರೆ. ಕರ್ಮಕ್ಕೆ ಅಧ್ಯಕ್ಷನಾಗಿ ಭಗವಂತ ಇದ್ದಾನೆ. ಈ ಪಾಪ ಪುಣ್ಯ ಅನ್ನೋದೇನು? ಭಗವಂತನ ಅನುಗ್ರಹ ಸಂಕಲ್ಪ, ಅದು ಪುಣ್ಯ. ಭಗವಂತನ ನಿಗ್ರಹ ಸಂಕಲ್ಪ ಪಾಪ. ಈಗ ಇವನು ಬದಲಾಯಿಸೋಕ್ ಸಾಧ್ಯ ಇಲ್ವೋ? ಈಗ ಒಂದು ಉದಾಹರಣೆ, ಖಾಂಡವ ದಹನದಲ್ಲಿ ಎಸ್ಕೇಪ್ ಆಗಿ ಬಂದಿದ್ದು ಒಂದು ಸರ್ಪ, ಅದು ಬಂದು ಕರ್ಣನಲ್ಲಿ ಹೇಳ್ತು, ನನಗೆ ಅರ್ಜುನನ ಮೇಲೆ ಪ್ರತೀಕಾರ ತಗೋಬೇಕು ಅಂತ ಇದೆ, ನೀನ್ ನನ್ನನ್ನ ಬಿಡು, ಅವನ ತಲೆ ತೆಗಿತೀನಿ ನಾನು ಖಂಡಿತ ಅಂತ ಸರ್ಪಾಸ್ತ್ರವನ್ನ ಇಟ್ಕೊಂಡಿದ್ದ. ಸರಿ, ಯುದ್ಧ ಎಲ್ಲ ಆಗ್ತಾ ಇದೆ, ಅರ್ಜುನ ಕರ್ಣ ಇಬ್ರಿಗೂ ಕೂಡ. ಸರ್ಪಾಸ್ತ್ರವನ್ನ ತೆಗೆದು ಹೂಡಿದ. ಅವನು ಕರ್ಣ ಅದ್ವಿತೀಯ ಬಿಲ್ಲುಗಾರ, ಬಹಳಷ್ಟೇನು ಸಾಮಾನ್ಯ ಅಲ್ಲ. ಅವನು ಅರ್ಜುನನ್ ಮೀರಿಸುವಂತದ್ದು ಇತ್ತು ಅವನಿಗೆ, ಆದ್ರೆ ಅವನ ಶಾಪಗಳು ಅದು ಇದರಿಂದ ಅವನು ಪೂರ ಅಲ್ಲಿ ಸಕ್ಸಸ್ ಆಗೋಕ್ಕಾಗ್ಲಿಲ್ಲ. ಬಾಣವನ್ನು ಬಿಟ್ಟ ಅವನು. ಬಾಣ ಬಿಟ್ಟ ಮೇಲೆ ಆ ಸರ್ಪಾಸ್ತ್ರದ ಮೇಲೆ ಇವನೇನಾದ್ರು ಕಂಟ್ರೋಲ್ ಇತ್ತಾ? ಇಟ್ ಈಸ್ ಗೋಯಿಂಗ್ ಟು ಡೈರೆಕ್ಟ್ಲಿ ಹೋಗಿ ಹಿಟ್ ಆಗ್ಬೇಕದು. ಇವನ್ ಕತ್ತಿಗೆ ಇಟ್ಟಿದ್ದಾನೆ ಸರ್ಪಾಸ್ತ್ರ.
ಕರ್ಮದ ಪ್ರಕಾರ ಏನಾಗ್ಬೇಕು, ಪ್ರಾರಬ್ಧ ಕರ್ಮ ಅದು ಸೀದಾ ಕತ್ತಿಗೆ ಒಂದು ಹೊಡೆದು ಅರ್ಜುನ ಸಾಯ್ಬೇಕು. ಇವನು ಕೂತ್ಕೊಂಡಿದ್ದವನು ಅರ್ಜುನ, ಕೃಷ್ಣ ರಥವನ್ನ ಹೆಬ್ಬೆರಳಿನಿಂದ ಒಂಚೂರು ಅಮುಕ್ಬಿಟ್ಟ. 6 ಇಂಚ್ ಕೆಳಗೆ ಹೊಟ್ಟೋಯ್ತದು ರಥ. ಹಾಗೇನಾಯ್ತು, ಕತ್ತಿಗೆ ಇಟ್ಟಂತದ್ದು ತಲೆಗೆ ಬಂದು ಕಿರೀಟಕ್ಕೆ ಹೊಡಿತದು ಸರ್ಪಾಸ್ತ್ರ, ಬಿದೋಯ್ತು. ಆಮೇಲೆ ವಾಪಸ್ ಹೋಯ್ತದು ಸರ್ಪಾಸ್ತ್ರ. ಕರ್ಣ, ನಿನ್ನ ಗುರಿ ಬಗ್ಗೆ ನಾನು ಸಂದೇಹ ಪಡ್ತಾ ಇದ್ದೀನಿ ಅಂತ ಅನ್ಕೋಬೇಡ, ನೀನ್ ಇಟ್ಟಿದ್ ಏನ್ ಚೆನ್ನಾಗಿತ್ತು. ಈ ಸಲಿ ಒಂದ್ ಕೆಲಸ ಮಾಡು, ಅವನ್ ಎದೆ ಗುರಿ ಇಟ್ಬಿಟ್ಟು ನನ್ನನ್ನ ಬಿಡು, ನಾನ್ ಖಂಡಿತ ಈ ಸಲಿ ಬಿಡೋಲ್ಲ, ಅರ್ಜುನನ್ನ ಕೊಲ್ದು ಬಿಡ್ತೀನಿ, ನಾನು ತೆಗಿತೀನಿ ಅಂತ. ಅದಕ್ಕೆ ಹಿಂದಿನ ದಿವ್ಸ ಕುಂತಿನ ಕಳಿಸ್ಬಿಟ್ಟು ಕೃಷ್ಣ ಅವನ ಹತ್ರ ತೊಟ್ಟ ಬಾಣವನ್ನ ಇನ್ನೊಂದ್ಸಲಿ ತೊಡಲ್ಲ ಅಂತ ಅಂದ್ಬಿಟ್ಟು ಒಂದು ಇದನ್ನ ತಗೊಂಬ ಅಂತ ಹೇಳ್ಬಿಟ್ಟು ಕಳಿಸ್ದ. ಈ ಒಂದು ಉದಾಹರಣೆ ಬಹಳ ಮುಖ್ಯವಾದದ್ದನ್ನ ನೋಡಿ ಗಮನಿಸಿ. ಭಗವಂತ ಇಲ್ಲಿ ಏನ್ ಮಾಡ್ಬೇಕು ಅವನಿಗೆ ಗೊತ್ತಿದ್ಯಾ ಇಲ್ಲ, ತ್ರಿಕಾಲ ದರ್ಶನ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತು. ನಾಳೆ ದಿವಸ ಸರ್ಪಾಸ್ತ್ರವನ್ನ ಕರ್ಣ ಬಿಡ್ತಾನೆ, ನಾನು ಅದನ್ನ ಒಂದ್ಸಲಿ ಅವಾಯ್ಡ್ ಮಾಡ್ತೀನಿ, ಮತ್ತೆ ಅದು ಹೋಗುತ್ತೆ. ಇನ್ನೊಂದ್ಸಲಿ ಹೋದ್ರೆ ತೊಟ್ಟ ಬಾಣವನ್ನ ಇನ್ನೊಂದು ಸಲಿ ತೊಡಬಾರ್ದು. ಅವನ್ ಪ್ರಾಮಿಸ್ ತಗೊಂಡ್ ಬಾ ಅಂತ ಅಂದ್ಬಿಟ್ಟು ಕುಂತಿನ ಕಳಿಸ್ದವನು. ಈಗ ಕರ್ಮ ಪ್ರಧಾನವೋ ಭಗವಂತ ಪ್ರಧಾನವೋ ಡಿಸೈಡ್ ಮಾಡಿ ನೀವು. ಅದರಿಂದ ಪ್ರಾರಬ್ಧ ಕರ್ಮ ಅವಕ್ಷಂ ಅನುಭೋಕ್ತವ್ಯ ಅನ್ನೋ ಮಾತನ್ನ ಒಪ್ಕೊಳ್ಳೋಣ. ಯಾವಾಗ? ನಾರ್ಮಲ್ ಇದ್ರಲ್ಲಿ. ವಿಶೇಷ ಧರ್ಮದಲ್ಲಿ ಇಫ್ ಗಾಡ್ ವಿಲ್ಸ್ ಹಿ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಹಗಲಿನಲ್ಲೇ ಇರುಳನ್ನ ಉಂಟು ಮಾಡಿ ಸೈಂಧವನ ತಲೆ ತೆಗಿಬೇಕಾದ್ರೆ ಮಾಡಿದ್ದು ಒಂದೇ 2 ಉದಾಹರಣೆಗಳು ಬೇಕಾಗುವಂತಹದ್ದು. ಸೊ ಅದರಿಂದ ಕರ್ಮ ಅನ್ನೋದು ಪ್ರಧಾನವಾಗಲ್ಲ, ಭಗವಂತ ಪ್ರಧಾನ. ಕರ್ಮಾಧ್ಯಕ್ಷನಾಗಿ ಭಗವಂತ ಇದ್ದಾನೆ. ನೀವು ಮಾಡಿದ್ದೀರಿ ಅನೇಕ ಜನ್ಮಗಳಲ್ಲಿ, ಆ ಮಾಡಿದ ಕರ್ಮಕ್ಕೆ ಅವನಲ್ಲಿ ಭಗವಂತ ನನ್ನಿಂದ ತಿಳಿದೋ ತಿಳಿಯದೇನು, ಜ್ಞಾತಂವ ಅಜ್ಞಾನತೋವ, ಜ್ಞಾತ 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 ಅಜ್ಞಾತ, ಇದು ತಾನೆ ಜಯಾದಿ ಹೋಮದಲ್ಲಿ ಹೇಳ್ಬೇಕು. ಅನಾಜ್ಞಾತಾದಿ ಆಹುತಿ ಮೋಸ್ಚಾಮಿ, ಗೊತ್ತಿದ್ದೋ ಗೊತ್ತಿಲ್ದಲೇನೋ ನಮ್ಮಿಂದ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ನಡೆದಂತಹ ಅಪಚಾರಗಳಿಗೆ ನಾನು ಕ್ಷಮಾಪಣೆಯನ್ನು ಕೇಳಿ ನಿನ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸು ಅಂತ ನಿನ್ನಲ್ಲಿ ಶರಣಾಗತಿ ಮಾಡ್ತಾ ಇದ್ದೀನಿ. ಕ್ಷಮಸ್ವ ಅಶೇಷತಃ ಕೇಳಿದ್ರೆ ದ ಪರ್ಸನ್ ಹೂ ಇಸ್ ಸಿಟಿಂಗ್ ಅವ್ನು ಈ ಕ್ಯಾನ್ ಎಕ್ಸ್ಕ್ಯೂಸ್, ಬಿಕಾಸ್ ಕರ್ಮ ಅಲ್ಲ ಪ್ರಧಾನ. ಇವನು ಮನಸ್ಸು ಮಾಡಿದ್ರೆ ಈ ಕ್ಯಾನ್. ಅದಕ್ಕೆ ಆಳ್ವಾರ್ಗಳೆಲ್ಲ ಹೇಳುದೇನೋ, ಉನ್ನಾರೋಡ್ ನಿನ್ನ ಕೃಪೆ ನಿನ್ನ ದಯೆ ಒಂದಿದ್ರು ಸಾಕು, ನಾನು ನಿನ್ನಲ್ಲಿ ಟೋಟಲಿ ಐ ಸರೆಂಡರ್. ಎಷ್ಟು ಸುಂದರವಾದಂತಹ ಇದು ಅಂತಂದ್ರೆ ಕರ್ಮ ಪ್ರಧಾನವಾಗಲ್ಲ. ಪ್ರಾರಬ್ಧ ಕರ್ಮ ನಾರ್ಮಲ್ ಕೋರ್ಸ್ ನಲ್ಲಿ ಕರೆಕ್ಟ್, ಆದ್ರೆ ನೀವು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಭಗವಂತನಲ್ಲಿ ಶರಣಾಗತಿಯನ್ನ ಮಾಡಿ ಪ್ರಪತ್ತಿಯನ್ನ ಮಾಡಿ ನನ್ನನ್ನು ಕ್ಷಮಿಸುವಂತ ಅವನಲ್ಲಿ ನೀವು ಕೇಳಿದ್ರೆ ಲೌಕಿಕವಾಗಿ ಓದೇ ತಾನೆ. ಈಗ ನಿಮ್ಮ ಹತ್ರ ಏನೋ ಒಂದು ಅಪಚಾರ ಮಾಡಿದ್ದೀನಿ, ನಿಮ್ಗೆ ನನ್ನ ಮೇಲೆ ಏನೋ ಒಂದು ಇದು ಬಂದಿದೆ, ನಾನು ಅವತ್ತು ನಾನು ಮಾಡಿ ತಪ್ಪಾಯ್ತು, ನಿಮ್ಮಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಒಬ್ಬ ಇನ್ನೊಬ್ಬನಿಗೆ ನಮಸ್ಕಾರ ಮಾಡಿದ್ರೆ ಅವನಿಗೆ ಎಕ್ಸ್ಕ್ಯೂಸ್ ಮಾಡೋಲ್ವಾ? ಆಲ್ ರೈಟ್, ಏನೋ ಬ್ಯಾಡ್ ಇದು ಬಂತು, ಇನ್ಸಿಡೆಂಟ್ ಆಯ್ತು, ಬಿಡ್ಬೇಡ, ಲೆಟ್ ಅಸ್ ಫರ್ಗೆಟ್ ಇಟ್. ಎಕ್ಸ್ಕ್ಯೂಸ್. ಈಗ ನಿನ್ನೆ ದಿವಸ ವಿಭೂತಿ ಯೋಗದ 3ನೇ ಅಧ್ಯಾಯದಲ್ಲಿ ಕ್ಷಮ ಇದು ಬಹಳ ಬಹಳ ಮುಖ್ಯವಾದದ್ದು ಅಂತ ಒಂದೊಂದೇ ಲಕ್ಷಣಗಳನ್ನು ಹೇಳ್ತಾ ಬಂದ. ಅಲ್ಲಿ ಅಸಮ್ಮೋಹ ಬುದ್ಧಿರ್ಜ್ಞಾನಮ ಅಸಮ್ಮೋಹ, ಆ ಶ್ಲೋಕ 3, 4, 5ನೇ ಶ್ಲೋಕಗಳಲ್ಲಿ ಯಾರು ತಪ್ಪು ಮಾಡಿದಾಗ ಕ್ಷಮಿಸೋದಿದೆಯಲ್ಲ ಅದು ಉದಾತ್ತ ಗುಣ. ಕೋಪವನ್ನ ನಿಗ್ರಹಿಸಿ, ಕ್ರೋಧ ಅದನ್ನ ಒಂದೊಂದು ಕೂಡ ಇವೆಲ್ಲ ಆತ್ಮಗುಣಗಳು. ಒನ್ ಶುಡ್ ಇನ್ಕಲ್ಕೇಟ್ ಅವನ ಲೈಫ್ ನಲ್ಲಿ. ಇನ್ನೇನು ಬದಲಾವಣೆ ಎದುರು ಆಗ್ಬೇಕಾಗಿಲ್ಲ, ದೈಹಿಕವಾಗಿ ನೀವೇನು ಅಲ್ಲ, ಮಾನಸಿಕವಾಗಿ ನಿಮ್ಮ ದೃಷ್ಟಿಕೋನ ಬದಲಾಗುವಂತ. ಯಾರ ಮೇಲೋ ಪ್ರತೀಕಾರ ತಗೋಬೇಕು, ಏನೋ ಸೇಡು ತೀರಿಸ್ಬೇಕು, ಬೇಡ. ಅದು ಇವೆಲ್ಲ ಬಿಟ್ಕೊಂಡು ಬಂದ್ರೆ ಮನುಷ್ಯನ ಅತ್ವದಿಂದ ದೇವತ್ವಕ್ಕೆ ಇರುವಂತದ್ದು ಆತ್ಮ ಗುಣಗಳು ಅಂತ ಹೇಳ್ತಾರೆ. ಒನ್ ಶುಡ್ ಇನ್ಕಲ್ಕೇಟ್ ಆಲ್ ದಿಸ್. ಹೀಗೆ ಒಂದೊಂದಕ್ಕೂ ಬರ್ಬೇಕಾದ್ರೆ ಸೊ ಚರ್ಚೆಗಳು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದೊಂದ್ರಲ್ಲಿ ಅಂತಂದ್ರೆ, ಕರ್ಮಾಧ್ಯಕ್ಷನಾಗಿ ಭಗವಂತ ಇದ್ದಾನೆ, ಅವನ ಮನಸ್ಸು ಮಾಡೋದು ಸಾಧ್ಯವಾಗುತ್ತೆ. ಅವನು ಯಾಕೆ ಮನಸ್ಸು ಮಾಡ್ಬೇಕು? ನೀವು ಅವನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಇಲ್ದಿದ್ರೆ ನಮ್ಮ ಪ್ರಾರ್ಥನೆಗೆ ಇದೇ ಇಲ್ಲ. ಇಫ್ ಯು ಸೇ ಪ್ರಧಾನ ಪ್ರಾರಬ್ಧ ಕರ್ಮದ ಪ್ರಕಾರ ಎಲ್ಲ ನಡೆಯುತ್ತೆ. ನೀವೇನು ಹಿಂದಿನ ಜನ್ಮದಲ್ಲಿ ಮಾಡಿದ್ರು ಅದು ನಿಮ್ಗೆ ನೀವು ಕೇಳದಿದ್ರು ಬರುತ್ತೆ. ಮತ್ ದೇವ್ರು ಯಾಕೆ ಬೇಕು? ವೈ ಡು ಯು ನೀಡ್ ದಿಸ್ ರಿಪೆಂಟೆನ್ಸು, ಅದಕ್ಕೆ ಪ್ರಾಯಶ್ಚಿತ್ತ ಹೋಮಗಳು ಎಲ್ಲ? ಅದಕ್ಕೇನಾದ್ರು ಅರ್ಥ ಇದೆಯಾ? ಯಾಕೆಂದ್ರೆ ಏನಿದ್ರು ಅದು ಕರ್ಮದ ಪ್ರಕಾರ ನಡೆಯುತ್ತೆ. ಎಲ್ಲವೂ ಕರ್ಮದ ಪ್ರಕಾರ ನಡೆಯೋದಾದ್ರೆ ನಿಮ್ಮ ಪ್ರಾರ್ಥನೆಗೆ ಒಳ್ಳೆ ಕೆಲಸ, ಒಳ್ಳೆ ಇದನ್ನು ಮಾಡಬೇಕು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಇಟ್ ಈಸ್ ನಾಟ್ ರಿಕ್ವೈರ್ಡ್.
ಈಗ ನೀವು ಈ ಜನ್ಮದಲ್ಲಿ ಅದೇನೇ ನಾವು ಭೋಗಗಳನ್ನು ಅನುಭವಿಸ್ಬೇಕು ಅಂತಿದೆಯೋ ಅದು ಬರುತ್ತೆ, ನೀವೇನು ಮಾಡಲೇಬೇಕಾಗಿಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ಯುವರ್ ಪ್ರೀವಿಯಸ್ ಕರ್ಮ ಯು ವಿಲ್ ಗೆಟ್ ಇಟ್. ಸೊ ಹೀಗಾಗೋದಿಲ್ಲ. ಮನುಷ್ಯರಿಗೆ ವಿವೇಕ ಕೊಟ್ಟಿದ್ದಾನೆ, ಎಲ್ಲವೂ ಕರ್ಮದ ಪ್ರಕಾರ ನಡೆಯೋದಕ್ಕಿಲ್ಲ. ಯು ಕ್ಯಾನ್ ಚೇಂಜ್ ಇಟ್. ಹೇಗೆ ಅಂದ್ರೆ ಭಗವಂತನಲ್ಲಿ ಇದು ಯಾರು, ಹೂ ಇಸ್ ದಿ ಚೀಫ್, ಈ ಕರ್ಮದ ಫಲವನ್ನು ಕೊಡೋನು, ಶುಭವೋ ಅಶುಭವೋ ಫಲಗಳು ಯಾಕೆ ಬರುತ್ತೆ, ನಮ್ಮ ಕರ್ಮದ ಪ್ರಕಾರ. ಅದನ್ನು ಬದಲಾಯಿಸೋಕೆ ಅವನು ಸ್ವತಂತ್ರ, ಅವನು ಯಾರು ಕ್ವಶನ್ ಮಾಡೋಲ್ಲ. ನೀವು ಅವನಲ್ಲಿ ಶರಣಾದ್ರೆ ಅವನು ಚೇಂಜ್ ಮಾಡ್ಬೋದಲ್ಲ. ಅವನ ನಿಗ್ರಹ ಸಂಕಲ್ಪವನ್ನ ಅನುಗ್ರಹ ಸಂಕಲ್ಪವಾಗಿ ಬದಲಾಯಿಸ್ಕೊಳ್ಳೋದಕ್ಕೆ ಭಗವಂತನಿಗೆ ಅವಕಾಶ ಇಲ್ಲ. ಹೀಗಾಗಿ ಯಾವುದು ಅನ್ನೋದನ್ನು ಸರಿಯಾಗಿ ತಿಳಿಬೇಕು. ಇವೆಲ್ಲ ಚರ್ಚೆಗಳು ಇದೆಲ್ಲ ಮಾಡಿರೋದೇ ಆ ಶ್ರೀಭಾಷ್ಯದಲ್ಲಿ. ಬ್ರಹ್ಮಸೂತ್ರಗಳು ತಗೊಂಡಾಗ ಒಂದೊಂದೇ ಸಬ್ಜೆಕ್ಟ್ ತಗೊಂಡು ಡಿಸ್ಕಷನ್, ಅದರಲ್ಲಿ ಏನೇನು ವ್ಯೂಸ್ ಬರುತ್ತೋ ಎಲ್ಲದನ್ನು ಕೂಡ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಯುವರ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್, ಫೈನಲಿ ದ ಕನ್ಕ್ಲೂಷನ್ ಅದನ್ನು ಕೊಡುವಂತ. ಬ್ರಹ್ಮಸೂತ್ರ ಎಲ್ಲ ಓದಬೇಕು, ಶ್ರೀಭಾಷ್ಯದ ಕಾಲಕ್ಷೇಪ ಮಾಡಬೇಕು, ಅವರಲ್ಲಿ ಎಲ್ಲ ತಿಳಿಯುವಂತ. ಹಾಗಾಗಿ ಛಂದಸ್ಸಿನ ಇಂಪಾರ್ಟೆನ್ಸು ಅದನ್ನ ಬಹಳ ಸುಂದರವಾಗಿ ಇಲ್ಲಿ ಹೇಳಿದಂತದ್ದು. ಛಂದಸ್ಸು ಬಹಳ ಬಹಳ ಮುಖ್ಯ. ಛಂದೋಬದ್ಧವಾಗಿರುವಂತಹದ್ದು, ಶ್ಲೋಕಗಳನ್ನೇ ಹೇಳಿ, ಸ್ತೋತ್ರಗಳನ್ನೇ ಹೇಳಿ, ಯಾವ ವೃತ್ತದಲ್ಲಿ ಇದೆಯೋ ಆ ವೃತ್ತದಲ್ಲೇ ಅದರ ಅನುಸಂಧಾನ ಮಾಡಬೇಕು. ಈಗ ತಿರುವಿರುತ್ತಂ ಇಸ್ ತಿರುವೃತ್ತ, ಹಾಗೆ ತಿರುಚಂದ ವಿರುತ್ತಂ ತಿರುಮಣಿಸಿ ಆಳ್ವಾರ್ ಮಾಡಿರೋದು. ತಿರುವಿರುತ್ತಂ ನಮ್ಮ ಆಳ್ವಾರ್ದು. ಈ ಮುಕುಂದ ಮಾಲೆ ಅದರಲ್ಲಿ ಬೇರೆ ಇದೆ, ಮಾಲಿನಿ ವೃತ್ತ, ಏನೋ ಬೇರೆ ಎಷ್ಟು ವೃತ್ತಗಳು ಬರುತ್ತೆ ಗೊತ್ತಾ, ಕುಲಶೇಖರ ಆಳ್ವಾರ್ ಮಾಡಿರೋದು. ಇವೆಲ್ಲ ಛಂದೋಬದ್ಧವಾಗಿರುವಂತಹದ್ದು. ಎಷ್ಟು ಅಕ್ಷರಗಳು ಒಂದೊಂದು ಲೈನ್ ನಲ್ಲಿ ಇರುವಂತಹದ್ದು, ಯಾವ ಮೀಟರ್ ನಲ್ಲಿ ಹೇಳಿದೆ, ಮೀಟರ್ ಇಸ್ ಛಂದಸ್ಸು, ಆ ರೀತಿನಲ್ಲೇ ಹೇಳ್ಬೇಕು. ಒಟ್ಟು ಸಾರಾಂಶ ಇಷ್ಟು. ಗೀವ್ ಇಂಪಾರ್ಟೆನ್ಸ್ ಟು ಛಂದೋಬದ್ಧವಾಗಿ ಹೇಳೋದು. ಎಲ್ಲೋ ನಿಲ್ಲಿಸ್ಬಿಟ್ಟು ಏನೋ ಒಂಚೂರು ಮಾಡಿ ಮಧುಸು ದನಬಾರೋ ಈ ತರ ಪದ ಬಿಡಿಸ್ಬಾರ್ದು. ಆ ಪದಗಳ ಏನಿದೆ ಅನ್ನೋದನ್ನು ತಿಳಿದು ಮಾಡ್ಬೇಕು. ಅಡಿವರೆಗೆ ಹೋಗೋಣ. ಸಛಂದಸ ವೀರ್ಯಂ ವಾ ಏತದಷ್ಟೌ ಚ ಹಿಂಗೆ ಛಂದಸಾಮಿಕರಿದೆ, ಅವ್ರ ಸಕಾರ ಸೇದ್ಕೊಂಬ ಮುನ್ನೆ. ಸಛಂದಸ ಇವರು ವರದಾಶ್ರಮಲ್ಲಿ ಸಕಾರ ಸೇರಿಸಿರೋದು ಇಲ್ಲಿ ನಮ್ಮ ಪುಸ್ತಕದಲ್ಲಿ, ಇದರಲ್ಲಿ ಇಲ್ಲ. ಗೊತ್ತೈತೆ ಒಂದಿಂದು. ಆಯುರ್ದ ಅಗ್ನೆ ಹವಿಷೋ ಜುಷಾಣ ಘೃತ ಪ್ರತೀಕ ಘೃತಯೋ ನಿರೇಧಿ. ಆಯುರ್ದ ಅಗ್ನೆ ಹವಿಷೋ ಜುಷಾಣೋ ಘೃತ ಪ್ರತೀಕೋ ಘೃತಯೋ ನಿರೇಧಿ. ಆಯುರ್ದ ಅಗ್ನೆ ಹವಿಷೋ ಜುಷಾಣೋ ಘೃತ ಪ್ರತೀಕೋ ಘೃತಯೋ ನಿರೇಧಿ. ಘೃತ ಪ್ರತೀಕೋ ದೀರ್ಘ ಘೃತ ಪ್ರತೀಕೋ ಘೃತಯೋ ನಿರೇಧಿ. ಪ್ರತೀಕೋ ಘೃತಯೋ ನಿರೇಧಿ. ತುಪ್ಪಕ್ಕೂ ದೀರ್ಘಾಯುಷ್ಗುವೆ ಸಂಬಂಧ ಅಲ್ಲಿ. ಆಯುಷ್ ಹೋಮದಲ್ಲಿ ಘೃತ ಸೂಕ್ತ ಅಂತ ಹೇಳೋದು. ಇದನ್ನ ಈ ಷಷ್ಠಬ್ದಿ ಶಾಂತಿಗಳಿದೆಯಲ್ಲ, ಭೀಮರಥ ಶಾಂತಿ, ಅದ್ರಲ್ಲಿ ಇದನ್ನ ಹೇಳಿ ಅನ್ನದಿಂದ ಹವಿಸ್ಸನ್ನ ಕೊಡೋದು ಚರು ಹೋಮ ಮಾಡ್ಬೇಕಾದ್ರೆ. ಘೃತಂ ಪೀತ್ವಾ ಮಧುಚಾರು ಗವ್ಯಂ ಪಿತೇವ ಪುತ್ರಂ ಅಭಿರಕ್ಷತಾ ಧಿಮಂ. ಘೃತಂ ಪೀತ್ವಾ ಮಧುಚಾರುಗವ್ಯಂ ಪಿತೇವ ಪುತ್ರಂ ಅಭಿರಕ್ಷತಾ ಧಿಮಂ. ಘೃತಂ ಪೀತ್ವಾ ಮಧುಚಾರುಗವ್ಯಂ ಪಿತೇವ ಪುತ್ರಂ ಅಭಿರಕ್ಷತಾ ಧಿಮಂ. ಆವೃಶ್ಚೇತೇವಾ ಏತದ್ಯಜಮಾನೋऽಗ್ನಿಭ್ಯಃ ಯದೇನ ಯೋ ಶ್ರುತಂ ಅನ್ಯತ್ರ ಅವಭೃತಂ ಅವೈತತ್ ಆಯುರ್ ಪದ ಬಿಡಿಸೋದು ಹೀಗೆ. ಯದೇನ ಯೋ ಶ್ರುತಂ ಕೃತ್ಯಾಥಾನ್ಯತ್ರ ಅವಭೃತಂ ಅವೈತ್ಯಾಯುರ್ದ ಅಗ್ನೇ ಆಯುರ್ದ ಅಗ್ನೇ ಬರುವಂತ ಪದ. ಆಯುರ್ದ ಏವೈತಿ ಅವಭೃತಂ ಅವೈತಿ ಆಯುರ್ಧ ಅಗ್ನೇ.
कृत्याथान्यत्र बभृतमवैत्यायुर्धा अग्ने हविषो जुषाण इत्यवभृतमवैष्यन् जुहुयात् आहुत्यैवैनौ शमयति नार्तिमार्च्छति यजमानो यत्कुसीदमप्रतीप्तं मय्येन यमस्य बलिना चरामि आवृष्ट्यते येतद्यजमानोऽग्निभ्याम् यदेन यो श्रुतं तकृत्याथान्यत्रावभृतमवैयायर्दा अग्ने हविषो जुषाण इत्यवभृतमवैष्यन् जूयादाहुत्यैवैनौ शमयति नातिमार्च्छति यजमानो यत्कुसीदमप्रतीतं मय्येन यमस्य बलिना चरामि आवृच्यते वा येतद्यजमानोऽग्निभ्याम् यदेन यो श्रुतं कृत्याथान्यत्रावभृतमवैत्या युर्दा अग्ने हविषो जुषाण इत्यवभृतमवैष्यन् जुहुयादाहुत्यैवैनौ शमयति नातिमार्च्छति यजमानो यत्कुसीदमप्रतीतम् मय्येन यमस्य बलिना चरामि इहैव सन्निरवदये तदेतत्तदग्ने अनृणो भवामि इहैव सन्निरवदये तदेतत्तदग्ने अनृणो भवामि इहैव सन्निरवदये तदेतत्तदग्ने अनृणो भवामि विश्वलोपविश्वधावस्य त्वासन् जुहोम्यग्धादेको हुता एकः समसनादेकः विश्वलोपविश्वधावस्य वासन् जुहोम्यग्धादेको हुतादेकः समसनादेकः विश्वलोपविश्वधावस्य वासन् जुहोम्यग्धादेको हुतादेकः समसनादेकः तेन कृण्वन्तु भेषजगम् सदस्सहो वरेण्यम् तेन कृण्वन्तु भेषजगम् सदस्सहो वरेण्यम् तेन कृण्वन्तु भेषजगम् सदस्सहो वरेण्यम् अयम् नो नभस पुरः सर्गस्थानो अभिरक्षतु अयम् नो नभसा पुरः सर्गस्फानो अभिरक्षतु अयम् नो नभसा पुरः सर्गस्फानो अभिरक्षतु गृहाणामसमर्त्यै बहवो नो गृहा आसन् गृहाणामसमर्त्यै बहवो नो गृहा असन् गृहाणामसमर्त्यै बहवो नो गृहा असन् आयुर्दा अग्नि देवा वै यज्ञे प्रजापतिः आयुर्दा ಅದರಲ್ಲಿ गृह्णामि असमत्यै नः गृहाः असन् सत्वं ಮುಂದೆ ಪದೇನಾ ಇಲ್ಲ ಆಸನ್ನೇ ಕರೆಕ್ಟ್ ಅಲ್ಲಿ ಬಹವಃ ನಃ ಗೃಹಾಃ असन् सः त्वं नः नभसः
ಅದೇ ಊರ್ಜಂ ನಹ ಬರುವಂತದ್ದು. ಆಸನ್ನಿತ್ತ ಅಂತ ಅಂದ್ಬಿಟ್ಟು ಏನು ಅನ್ನಿಸ್ತು ಸಡನ್ ಆಗಿ, ಅದಕ್ಕಾಗಿ ಕ್ಲಾರಿಫಿಕೇಶನ್. ಸೊ ನೋ ಗೃಹ ಅಸನ್ನೆ. ಸತ್ವಂ ನೋ ನಭಸಸ್ಪತ ಊರ್ಜಂ ನೋ ದೇಹಿ ಭದ್ರಯಾ. ಸತ್ವಂ ನೋ ನಭಸಸ್ಪತ ಸತ್ವಂ ನೋ ನಭಸಸ್ವತ ಊರ್ಜಂ ನೋ ನಭಸಸ್ಪತ ನಭಸಸ್ವತ ಸ್ವತ ವಾಕಾರ ಆಗಿರದ ನಭಸಸ್ವತ ಪಕಾರ ಪಡುಗ ನಭಸಸ್ಪತ. ಸತ್ವಂ ನೋ ನಭಸಸ್ಪತ ಊರ್ಜಂ ನೋ ದೇಹಿ ಭದ್ರಯಾ. ಸತ್ವಂ ನೋ ನಭಸಸ್ಪತ ಊರ್ಜಂ ನೋ ದೇಹಿ ಭದ್ರಯಾ. ಪುನರ್ನೋ ನಷ್ಟಮಾಕೃಧಿ ಪುನರ್ನೋ ರಯಿಮಾಕೃಧಿ. ಪುನರ್ನೋ ನಷ್ಟಮಾಕೃತಿ ಪುನರ್ನೋ ರಯಿಮಾಕೃತಿ. ಪುನರ್ನೋ ನಷ್ಟಮಾಕೃತಿ ಪುನರ್ನೋ ರಯಿಮಾಕೃತಿ. ವಿರಕ್ಷತು ಸರ್ಗಸ್ಥಾನ ಅದೇ ತಾನು ಬಂದಿದ್ದು. ಅದಕ್ಕಿಂತ ನೆಕ್ಸ್ಟ್ ದೇವ ಸರ್ಗಸ್ಥಾನ ನೆಕ್ಸ್ಟ್ ಮಾಡಿ. ಸರಿ, ಪಿನ್ನೆ ಬಂದಿಂದಲೇ ವಕಾರ ಹೆಂಗ್ ಬಂದಿದ್ದಾರೆ. ಸತ್ವಂ ನೋ ಸತ್ವಂ ನೋ ನಭಸಸ್ಪತ. ಒಂದು ನಿಮಿಷ. ಸತ್ವಂ ನೋ ನಭಸಃ ಪತ. ನಭಸಃ ಪತ ಊರ್ಜಂ ನಭಸಸ್ಪತ. ಸರಿಯಾ? ಸೊ ಅದು ಭಾವನೆ ಕರೆಕ್ಟ್, ಸಂದೇಹನೇ ಇಲ್ಲ. ವಕಾರ ಇದ್ರೆ ಅದು ಪಾವತ್ ಮಾಡಿ. ನಭಸಸ್ಪತ, ನಭಸಸ್ವತ ಬರೋಲ್ಲ. இப்போ என்னாச்சு நெக்ஸ்ட்? தேவசர்கஸ்பான சஹஸ்ரபோஷஸ்யேஷிஷே சனோராஸ்வாஜானிகம் ராயஸ்போஷகம் சுவீர்யகம் संवत्सरीणागस्वस्तिम्. ಸರ್ಗಸ್ಥಾನ ಸರ್ಗಸ್ಫಾ ಹೇಳಿ. ದೇವ ಸರ್ಗಸ್ಫಾನ ಸಹಸ್ರಕೋಶಸ್ಯೇಷಿಷೇ ಸನೋರಾಸ್ವಾಜ್ಯಾನಿಗಂ ರಾಯಸ್ಪೋಷಕಂ ಸುವೀರ್ಯಕಂ ಸಂವತ್ಸರೀಣಾಗಸ್ವಸ್ತಿಂ. ದೇವ ಸರ್ಗಸ್ಫಾನ ಸಹಸ್ರಕೋಶಸ್ಯೇಷಿಷೇ ಸನೋರಾಸ್ವಾಜ್ಯಾನಿಗಂ ರಾಯಸ್ಪೋಷಕಂ ಸುವೀರ್ಯಕಂ ಸಂವತ್ಸರೀಣಾಗಸ್ವಸ್ತಿಂ. ಅಗ್ನಿರ್ವಾವ ಯಮ ಇಮಂ ಯಮೀಕುಸೀದಂ ವಾ ಏತದ್ಯಮಸ್ಯ ಯಜಮಾನ ಆದತ್ತೆ ಯದೋಷಧೀಭಿರ್ವೇದಿಕಸ್ತೃಣಾತಿ ಯದನುಪೌಷ್ಯ ಪ್ರಯಾಯಾದಗ್ರೀವ ಬದ್ಧಮೇನ ಮಮುಷ್ಮಿನ್ ಲೋಕೆ ನೇನೀಯೇ ರನ್ ಯತ್ಕುಸೀದಮಪ್ರತೀರ್ಥಂ ಮಯೀತ್ಯುಪೌಷತಿ ಹೈವ ಸನ್ ಯಮಂ ಕುಸೀದ ನಿರವದಾಯಾನ್ ಋಣಸ್ಸು ವರ್ಗಂ ಲೋಕಮೇತಿ ಯದಿ ಮಿಶ್ರಮಿವ ಚರೇದಂಜಲಿನಾ ಸಕ್ತು ಓನ್ ಪ್ರದಾವ್ಯೇ ಜುಹ್ಯಾತ್ ಯೇಷವಾ ಅಗ್ನಿರ್ವೈ ಈಶ್ವಾನರೋ ಯತ್ ಪ್ರದಾವ್ಯಃ ಸ ಏವೈನಗ್ಗಸ್ವದಯತ್ಯನ್ನ ವಿಧಾನ್ಯಾಮೇಕಾಷ್ಟಕಾಯ ಅಪೂಪಂ ಚತುಶ್ಶರಾವಂ ಪಕ್ತ್ವಾ ಪ್ರಾತರೇತೇನ ಉಪೌಷೇದ್ಯದಿ ದಹತಿ ಪುಣ್ಯಸಮಂ ಭವತಿ ಯದಿ ನ ದಹತಿ ಪಾಪಸಮಮೇತೇನ ಹಸ್ಮವಾ ಋಷಯಃ ಪುರಾ ವಿಜ್ಞಾನೇನ ದೀರ್ಘಸತ್ರಮುಪಯಂತಿ ಯೋ ವಾ ಉಪದ್ರಷ್ಟಾರಮುಪಶ್ರೋತಾರಂ ಅನುಖ್ಯಾತಾರಂ ವಿದ್ವಾನ್ ಯಜತೆ ಸಮಮುಷ್ಮಿನ್ ಲೋಕ ಇಷ್ಟಾಪೂರ್ತೇನ ಗಚ್ಚತೆ ನಿರ್ವಾ ಉಪದ್ರಷ್ಟ ವಾಯುರುಪಶ್ರೋತಾದಿತ್ಯೋನುಖ್ಯಾತ
तान्य एवं विद्वान् यजते सममुष्मिन् लोक इष्टापूर्तेन गच्छते यं नो नभसा पुरा इत्याहाग्निर्वै नभसा पुरोऽग्निमेव तदा हैतन्मे गोपायेति सत्वं नो नभसस्पत इत्याह वायुर्वै नभसस्पतिर्वायुमेव तदा हैतन्मे गोपायेति देवसर्गस्थानेत्या आसौ वा आदित्यो देवसर्गस्थान आदित्यमेव तदा हैतन्मे गोपायेति. previous last end ಹಾ. ಸಂವತ್ಸರೀಣಾಗಸ್ ದಾಟ್ ದಾವತ್ತಿಲ್ಲ ಸಂವತ್ಸರೀಣಾಗ ಸ್ವಸ್ತಿ ಅದ ಶೂಪನು ಅದಕ್ಕೆ ಅದು ಪಿಂದೆಲೈನಾ ಸುವೀರ್ಯಗಂ ಸಂವತ್ಸರೀನಾಗ ಸ್ವಸ್ತಿಂ ಸಂವತ್ಸರೀನಾಗ ಸ್ವಸ್ತಿ ದಾಟ್ ದಾವತ್ತು ಅದು ಬೇಕು. ಯಾಕೆ ಗೊತ್ತಾ? ಮುಂದಿಂದು ಸಂಯುಕ್ತ ಅಕ್ಷರ ಇಲ್ಲ ಅಲ್ಲಿ ಅಂಕಾರ ಸಂವತ್ಸರೀಣ ಇನ್ನೇನಾದ್ರು ಬಂದಿದ್ರೆ ಪದ ಸಂವತ್ಸರೀಣಾಗ ಸ್ವಸ್ತಿ ಅಗ್ಗ ಗಾವತ್ ಹಾಕೋಬೇಕು. ಅಗ್ಗಿ ಸಗ್ಗಸ್ಕಾರ ಸಂಸ್ಕಾರ ಸಗ್ಗಸ್ಕಾರ ಅಪ್ಡಿಯೇ ಹಿಂಗೂ ಕೂಡ ಈಣಾಗ ಸಂವತ್ಸರೀಣಾಂ ಪದ ಇರೋದು ಸಂವತ್ಸರೀಣಾಂ ಸ್ವಸ್ತಿ ಯಜುರ್ವೇದಾದ್ರಿಂದ ಗಕಾರ ಬರಬೇಕು. ಸಂವತ್ಸರೀಣಾಗಂ ಇನ್ ಬೇರೆ ಪದ ಏನಾದ್ರು ವೇಮನ ಅಂತ ಬಂದಿದೆ. ಸಂವತ್ಸರೀಣಾಂ ವೇಮನ ಇಲ್ಲಿ ಸಕಾರ ಬಂದಿದೆ, ಯಕಾರ ರಕಾರ ಇವು ಬಂದಾಗ ಗಾವತ್ ಬರುತ್ತೆ, ಅಂಕಾರ ಹೊರಟೋಗುತ್ತೆ. ಅದರಿಂದ ಸಂವತ್ಸರೀಣಾಗ ಸ್ವಸ್ತಿ. ಯಮಹಿಮಂ ಯಮೀಕುಸೀದಂ ವಾ ಏತದ್ಯಮಸ್ಯ ಯಜಮಾನ ಆದತ್ತೆ ಯದೋಷಧೀಭಿರ್ವೇದಿಗ್ಗಸ್ಸೃಣಾತಿ ವೇದಿಗ್ಗಸ್ಸೃಣಾತಿ ಹಿಂಗ್ ಓದ್ತೆ. ವೇದಿಂ ಸೃಣಾತಿ ವೇದಿಗ್ಗಸ್ಸೃಣಾತಿ. ವೇದಿಗ್ಗಸ್ಸೃಣಾತಿ ಯದನುಶೌಷ್ಯ ಯದನುಪೌಷ್ಯ ಪ್ರಯಾಯಾದ್ಗ್ರೀವೇನ ಮಮುಷ್ಮಿನ್ ಲೋಕೆ ಯತ್ಕುಸೀದಮಪ್ರತೀತಂ ಮಯೀತ್ಯುಪೌಷತಿ ಹೈವ ಸನ್ ಯಮಂ ಕುಸೀದಂ ನಿರವತಾಯಾನ್ ನೃಣಸ್ಸು ವರ್ಗಂ ಲೋಕಮೇತಿ ಯದಿ ವಿಶ್ರಮಿವ ಚರೇದಂಜನಿನಾ ಸತ್ತೂನ್ ಪ್ರಧಾವ್ಯೆ ಯೂಯಾದೇಶವ ಅಗ್ನಿರ್ವೈಶ್ವಾನರೋ ಯತ್ ಪ್ರಧಾವ್ಯಃ ಸ ಏವೈನಗ್ಗ ಸ್ವದಯತ್ಯನ್ಹಾಂ ವಿಧಾನ್ಯಾಮೇಕಾಷ್ಟಕಾಯಾಮಪೂಪಂ ಚತುಶ್ಶರಾವಂ ಪಕ್ವಾ ಪ್ರಾತರೇತೇನ ಕಕ್ಷಮುಪೌಷೇದ್ಯದಿ ದಹತಿ ಪುಣ್ಯಸಮಂ ಭವತಿ ಯದಿ ನ ದಹತಿ ಪಾಪಸಮಮೇತೇನ ಹಸ್ಮವಾದೃಶಯಃ ಪುರಾ ವಿಜ್ಞಾನೇನ ದೀರ್ಘಸತ್ರಮುಪಯಂತಿ ಯೋ ವಾ ಉಪದ್ರಷ್ಟಾರಮುಪಶ್ರೋತಾರಮನುಖ್ಯಾತಾರಂ ವಿದ್ವಾನ್ ಯಜತೆ ಸಮಮುಷ್ಮಿನ್ ಲೋಕೆ ಲೋಕ ಇಷ್ಟಾಪೂರ್ತೇನ ಗಚ್ಚತೆ ನಿರ್ವಾ ಉಪದ್ರಷ್ಟಾ ವಾಯುರುಪಶ್ರೋತಾ ಇತ್ಯೋನುಖ್ಯಾತ ತಾನ್ ಯ ಏವಂ ವಿದ್ವಾನ್ ಯಜತೆ ಸಮಮುಷ್ಮಿನ್ ಲೋಕ ಇಷ್ಟಾಪೂರ್ತೇನ ಗಚ್ಚತೆ ಯಂ ನೋ ನಭಸಾ ಪುರಾ ಇತ್ಯಾಹಾಗ್ನಿರ್ವೈ ನಭಸಾ ಪುರೋऽಗ್ನಿಮೇವ ತದಾ ಹೈತನ್ನೇ ಗೋಪಾಯೇತಿ ಸತ್ವಂ ನೋ ನಭಸಸ್ಪತ ಇತ್ಯಾಹ ವಾಯುರ್ವೈ ನಭಸಸ್ಪತಿರ್ವಾಯುಮೇವ ತದಾ ಹೈತನ್ನೇ
गोपायेति देवसखस्पानेत्यासौ वा आदित्यो देवसखस्पान आदित्यमेव तदा हैरन्मे गोपायेति ಹೀಗೆ ಬನ್ನೆ ಅಹ್ನಾಂ ವಿಧಾನ್ಯಾಂ ಏಕಾಷ್ಟಕಾಯಾಂ ಅಪೂಪಂ ಚತುಶ್ಶರಾವಂ ಪಕ್ತ್ವಾ. ಸಿಕ್ತ ಪದ? ಈಗ ಅಪೂಪಂ ಅಂದ್ರೇನು? ಅಪೂಪ ಸ್ವೀಟೆ ಎಲ್ಲ ಸ್ವೀಟೆ சொல்லுங்க. சஜ்ஜப்பக்கு அபூபா தெரிஞ்சிடும். இந்த சாதத்துள்ள அபூபம் ಎಂತಕ್ಕೆ இந்த ಪಾಯಿಂಟ್ ನಾನು எடுத்தேனால இப்போ அங்க ಅಗ್ನಿಗೆ ಪಾರ್ವಣ ಶ್ರಾದ್ದದಲ್ಲಿ ಮಾಡ್ಬೇಕಾದ್ರೆ ಅನ್ನವನ್ನ ತಗೊಳ್ತೀರಿ. ಉದ್ರಿಯತಾಂ ಕಾಮ ಮದ್ರಿಯತಾಂ ಅಂತ சொல்லிட்டு ಪಂಡಚ. ಇನ್ನೊಂದ್ರಲ್ಲಿ ತಗೊಳ್ಬೇಕಾದ್ರೆ ಆ ಕರಿಮ್ದು ಅದು ಇದು ಒಂಚೂರು ಇಟ್ಕೊಳ್ತೀರಿ. ಬರೀ ಕರಿಮ್ದಲ್ಲ, ನೀವ್ ಏನೇನ್ ಮಾಡಿದ್ರಿ ಎಲ್ಲಾನು ಅದ್ರಲ್ಲಿ ಇರ್ಬೇಕು. ಅಗ್ನಿಗೆ ಅಪೂಪ ಸಜ್ಜಪ್ಪನು ಒಂಚೂರು ಹಾಕ್ಬೇಕಲ್ಲಿ. ಅದ್ರಲ್ಲಿ ಮಿಕ್ಕಿದ್ ಒಂಚೂರ್ನ ಪಿತೃಸ್ಥಾನದಲ್ಲಿ ಇರೋರಿಗೆ ಸಮರ್ಪಣೆ ಮಾಡುವಂತದ್ದು. ಒರ್ಮೆ ಒಂಚೂರು ವಾಳೆಕಾಯಿ ಕರಿಮ್ದು ಇಟ್ಬಿಟ್ಟೆ ಎಷ್ಟು ಅಸಡ್ಡೆ ಗೊತ್ತಾ. ಈ ದೀರ್ಘ ಸತ್ರಗಳಲ್ಲಿ ಈ ಸಜ್ಜಪ್ಪ ಹಿಂಗ್ ಪೂರಿ ಪಂಡ್ರಾಳೆ ಹೋಮದಲ್ಲಿ ಅದು ಬರೋ ಉಂಟು. ಇದ್ವೆಲ್ಲ ಯಾವ್ಯಾವ್ದಕ್ಕೆ ಏನೇನ್ ಮಾಡೋದು, ಈಗ ಸಕ್ಕರೆ ಪೊಂಗಲ್ ಮಾಡೋದು, ಚರು ಹೋಮ, ಗುಡಾನ್ನ, ಯಾವ ಹೋಮಕ್ಕೆ ಏನೇನು ಸ್ಪೆಸಿಫಿಕೇಶನ್ ಇದೆಯೋ ಆಯಾ ಇವುಗಳಿಂದ ಮಾಡುವಂತದ್ದು. ಹಾಗಾಗಿ ಶ್ರಾದ್ದದಲ್ಲಿ ಏನ್ ಮುಖ್ಯವಾಗಿ ನೀವು ಗಮನಿಸಬೇಕಾದದ್ದು ಅಂದ್ರೆ ಶ್ರಾದ್ದದಲ್ಲಿ ಏನೇನ್ ಮಾಡಿದಿರಲ್ಲ, ಒಂದು ಅನ್ನ. ಇಪ್ಪ ಪೆರ್ಮಾಳಕ್ ನಿವೇದನ ಅನ್ನ ಅಂಶಿ ಆದ್ಮೇಲೆ ಎಲ್ಲಾದ್ರೂ ತಗೊಂಡೋಗಿ ಅದಕ್ಕೆ ಸೇರಿಸಿ ಎಲ್ಲಾನು ಅಂಶಿ ಆಗ್ಬೇಕು. 4 ಕರಿಮ್ದು 2 ಗೊಜ್ಜು ಏನೇನಿದೆಯೋ, ಏನೇನ್ ಭಕ್ಷಣಗಳು ಮಾಡಿದ್ರೆ ರವೆ ಉಂಡೆ, ಸಜ್ಜಪ್ಪ, ತೆಂಕೊಳ್ಳು, ಚಿತ್ತುಂಡೆ ಎಲ್ಲವನ್ನು ಕೂಡ ಒಂದೊಂದು ಚೂರು ಸೇರಿಸಿ ಅಗ್ನಿಗೆ ಸಮರ್ಪಣೆ ಮಾಡಬೇಕು. ಬರೀ ಒಂಚೂರು ಕರಿಮ್ದಿಡೋದಲ್ಲ. ಒಂದು ಭಗವಂತನಿಗೆ ನಿವೇದವಾಗಿದ್ದು, ಭಗವತ್ ನಿವೇದಿತಂ, ಅದರಲ್ಲಿ ನಿಮ್ಗೆ ಏನೇನು ಅಪೇಕ್ಷಿತಂ ಅದನ್ನ ನೀವು ಸ್ವೀಕೃತ್ಯ ವಯಂ ಸಂರಕ್ಷಣೀಯ ನೀವು ಪ್ರಾರ್ಥನೆ ಆಮೇಲೆ ಮಾಡುವಂತದ್ದು. ಭಗವದ್ ಅರ್ಪಿತವಾದದ್ದು ಎಲ್ಲವೂ ಕೂಡ ಪಾರ್ವಣ ಶ್ರಾದ್ದದಲ್ಲಿ ಅಗ್ನಿ ಮುಖಾಂತರ ಅವನು ಪಿತೃಗಳಿಗೆ ಸ್ವಲ್ಪ ಸ್ಥಾನವನು, ಕವ್ಯವಾಹನ ಅವನು. ನಾಮ್ ಪಾಡೋದಕ್ಕೆ ಸಜ್ಜಪ್ಪ ರವೆ ಉಂಡೆ ಎಲ್ಲ ನಾಮ್ ಆಮೇಲೆ ತಿನ್ನೋದು ಇಲ್ಲ. ನೀವು ವರ್ಣ ಮಾಡಿದ್ದೀರಿ, ಅವ್ರಿಗೆ ಬಡಿಸ್ತೀರಿ, ಆಯ್ತು. ಅಗ್ನಿ ಮುಖಾಂತರ ಪಿತೃದೇವತೆಗಳು ಹೋಗೋದ್ರಲ್ಲಿ ಅದ್ರಲ್ಲಿ ಯಾಕೆ ಶಾರ್ಟ್ ಕಟ್ಟು ಅಂತ ಏನ್ ಸ್ವೀಕಾರ ಮಾಡೋಲ್ಲ ಅಂತ ಅಗ್ನಿ ಕವ್ಯವಾಹನಾಗಿ ಎಲ್ಲಾ ತಿವಿಕ್ಕಿ ನಮ್ಗೆ ಅಗ್ನಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ನೀವು ಒಂದೊಂದು ಇಲ್ದಿದ್ರೆ ಹೋಗ್ಲಿ, ಅದೊಂದು ಚೂರ್ನಾದ್ರು ಸೇರಿಸ್ಬೇಕು. ಎಲ್ಲಾಮ ಮಾಷಾಪೂಪ ಗುಡಾಪೂಪ ಕಡೆಯಲ್ಲಿ ಶ್ರಾದ್ದೀಯ ಪಿಂಡ ಪ್ರದಾನ ಅದರಲ್ಲಿ ನಿವೇದನ ಮಾಡೋದು. ಎಷ್ಟು ಕಡೆ ನೋಡಿ ನಿವೇದನ ಆಗುತ್ತೆ. ಈಗ ಪಿತೃಸ್ಥಾನದಲ್ಲಿ ಕೂತ್ಕೊಂಡವ್ರು ಅವ್ರು ಒಬ್ರಿಗೇನು ಹೇಳ್ತೀರಾ, ಪಿತೃ ಪಿತಾಮಹ ಪ್ರಪಿತಾಮಹ 3 ಜನರು ಕರಿತೀರಿ. ಅಲ್ಲಿ ಹೆಸರುಗಳನ್ನು ಹೇಳಿ, ಗೋತ್ರ ಇದೆಲ್ಲ ಹೇಳಿ. ಸೊ ಪೃಥ್ವೀತೆ ಪಾತ್ರಂ ಯೌರಪಿಧಾನಂ ಬ್ರಾಹ್ಮಣಸ್ವ ಮುಖೇ ಹೋಮಿ, ಬ್ರಾಹ್ಮಣನ ಮುಖದಿಂದ ಹೋಮ ಒಂದು ಮಾಡಿದ್ದು. ಇಲ್ಲಿ ಅಗ್ನಿ ಮುಖದಲ್ಲಿ ಮಾಡ್ಬೇಕಾದ್ರೆ ಅಲ್ಲೊಂದು, ಕಡೆಯಲ್ಲಿ ತರ್ಪಣ ಇದು ಮಾಡಿ ಪಿಂಡಗಳನ್ನು ಇಟ್ಟು ಮಾಡ್ಬೇಕಾದ್ರೆ ಅಲ್ಲಿ ಇನ್ನೊಂದ್ಸಲಿ. ಸೊ 3 ಕಡೆಯಲ್ಲಿ ಎಲ್ಲದರೂ ಕೂಡ ನಿವೇದನ ಆಗುವಂತ ಬಹಳ ಮುಖ್ಯ. ಏನು ಅಂದ್ರೆ ಶ್ರಾದ್ದದಲ್ಲಿ, ಪಾರ್ವಣ ಶ್ರಾದ್ದದಲ್ಲಿ ಅದ್ ಪೋಡದೆ ಇಂದಾಕ ಚೊಲ್ಲಿ ಅದ್ ಪೂಡ್ಕಿಡು. ಯಾರು ವಾದ್ಯಾರು ಮಾಡ್ತಾರೋ, ಏನಾಗಿದೆ ಅಂದ್ರೆ ವಾದ್ಯಾರಿಗಳೆಲ್ಲ ಶ್ರಾದ್ದ ಮಾಡ್ಸೋ ವಾದ್ಯಾರಿಗಳೆಲ್ಲ ಯಾರು 2 ದಿವಸ ನಿಮಂತ್ರ ಕೂತ್ಕೊಂಡವ್ರು, 3ನೇ ದಿವಸ ದರ್ಬೆ ಇಟ್ಕೊಂಡ್ಬಿಡ್ತಾರೆ. ಅಯ್ಯೋ ತಿರುವು ಏನಕ್ಕೆ ಒಂದು ಇಲ್ಲ ಜಾಸ್ತಿ ಮಂತ್ರ, ನಾನೇ ಪಣ್ಕಿರೆ ಕಲಿಸಿ ಮಾಡೋದಕ್ಕೆ ಬಂದಿದ್ದು ವಾಲಂಟ್ರಿ ಮಾಡಿದ್ದು ಒಳ್ಳೇದು, ಅದೊಂದು ವೃತ್ತಿ ಅವರುಗಳಿಗೆ, ನಾ ಮಾಡಿಸ್ತೀನಿ ಅಂತ. ಆದ್ರೆ ಅದು ಸರಿಯಾಗಿ ತಿಳ್ಕೊಂಡ್ ಮಾಡಿ. ಒಂದು ಉಪದೇಶ ತಗೊಂಡು ಗುರು ಹತ್ರ 4 ದಿವಸ ಹೋಗಿ ಅಲ್ಲಿ ಆ ಮಂತ್ರಗಳೆಲ್ಲ ಪೂರ್ಣವಾಗಿ ಸ್ವರ ಛಂದೋಬದ್ಧವಾಗಿ, ಈಗ ತಾನೇ ಬಂದಿದ್ ಮಾತು ಛಂದಸ್ಸು ಬಹಳ ಮುಖ್ಯವಾಗಿ ಆ ರೀತಿನಲ್ಲಿ ಮಾಡಿ ನಡ್ಸ್ಬೋದು. ಡಿಸ್ಕರೇಜ್ ಮಾಡ್ತಾ ಇಲ್ಲ, ಯಾರು ಪೌರೋಹಿತ್ಯ ನಡೆಸ್ತೀನಿ ಅಂತ ಸರಿಯಾಗಿ ತಿಳ್ಕೊಂಡ್ ಮಾಡಿ. ಹುತ ದೇವತಾ ಅಂದ್ರೆ ಯಾರಿಗೆ ಉದ್ದೇಶಿಸಿ ನಾವು ಆಹುತಿಯನ್ನ ನೀಡಿದ್ದೀವೋ ಆ ದೇವತಾಗೆ ಅಂತ ಹೆಸರು ಗೊತ್ತಲ್ಲೇ ಇದ್ದಾಗ ದೇವೇದ್ಯದನ್ನ ಮಮ ದೇವತೆಗಳಿಗೆ ಅಂತ ಹುತ ದೇವತಾಭ್ಯ ಇದನ್ನ ಮಮ ಅಂದ್ರೆ ಇಪ್ಪ ಚೊಲ್ಲಿಕ್ಕಂಗ ಸಿಎಂ ಔಪಲಾಮಂ ಬೇಕಾಂಗಾಂ ಷಷ್ಠಿಂಚ ಯಾಮಿಂದ್ರ ಸೇನೆ ಅತ್ಯುದಾಹೋ
ತಾಂ ವಿದ್ಯಾಗುಂ ಚೊಲ್ಲಮ್ಮ ಇಲ್ಲಿ ಇಹಾಯುಷೇಣೋ ಗತವತ್ತು ದೇವ ಸ್ವಾಹ. ಯಾವ ದೇವತೆಗೆ ಅಲ್ಲಿ ಕೊಡ್ಬೇಕು ಅಂತ ಗೊತ್ತಿಲ್ದಿದ್ರೆ ಯಾರಿಗೆ ಆ ಹೊತಿಯನ್ನ ನೀಡಿದ್ಯೋ ಆ ದೇವತೆಗೆ ಅದು ಉತ ದೇವತಾಭ್ಯ ಇದನ್ನಮ. ದೇವತೆ ಸಪರೇಟ್ ದೇವತೆ ಇದ್ದಿಲ್ಲ, ಅದಕ್ಕೆ ದೇವತೆಗೆ ಸೇರ್ಸೋದು ಅಗ್ನಿನೇ. ಅಗ್ನಿನೇನೆ. ಯಾರೋ ಯಾರು ಕುತ ದೇವತೆ ಅಂದ್ರೆ ಬೇರೆ ಯಾರೋ ಒಂದು ದೇವತೆ ಆ ವಡೆ ಇಟ್ಕೊಂಡಿರ್ತೀವಲ್ಲ ಅದು ಫುಲ್ ಹಾಕ್ಬೇಕು, ಅರ್ಧ ಮಾಡಿ ಹಾಕ್ಬಾರ್ದು. ಹಂಗೆ ಚೂರು ಎಂತಕ್ಕೆ ಬೋಡುದೇನು ಪೂರಾನೇ ಹಾಕ್ಬೋದು ಧಾರಾಳವಾಗಿ. 2 ವಡೆ ಇಟ್ಕೊಂಡು ಒಂದು ಅಗ್ನಿಕುಂಡ ಸಮರ್ಪಣೆ ಮಾಡಿ, ಇನ್ನೊಂದು ಹೋಮಶೇಷ ಅಂತ ಒಂಚೂರು ಉಳಿಸಿ ಅದನ್ನ ಪಿತೃಸ್ಥಾನದಲ್ಲಿ ಸಲ್ಪಿಸ್ಬೇಕು. ಭೂತ ದೇವತಾಭ್ಯ ಇದನ್ನು ಅಂದ್ರೆ ಪಿತೃದೇವತೆಗಳು ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕಾಂಟೆಸ್ಟ್ ನೀವ್ ಹೇಳ್ತಾ ಇರೋದ್ರಲ್ಲಿ ಶ್ರಾದ್ದದಲ್ಲಿ ಕೊಡುವಂತ ಯಾರು ಪಿತೃ ಪಿತಾಮಹ ಪ್ರಪಿತಾಮಹೇಭ್ಯೋ ನಮಃ. ಕವ್ಯ ವಾಹನನಾಗಿ ಹೇ ಕವ್ಯ ವಾಹನನಾದ ಅಗ್ನಿಯೇ, ನಾನೀ ಕೊಟ್ಟಂತ ಸಜ್ಜಪ್ಪ ವಡೆ, ರವೆ ಉಂಡೆ, ಚಿತ್ತುಂಡೆ ತೆಗೆದುಕೊಳ್ಳು ಎಲ್ಲವನ್ನು ನೀನು ಆ ದೇವತೆಗಳು ಪಿತೃ ಪಿತಾಮಹ ಪ್ರಪಿತಾಮಹರಿಗೆ ತಲುಪಿಸು. ನಾನು ಆಹುತಿಯನ್ನು ಕೊಟ್ಟಿದ್ದೇನೆ, ಅದಕ್ಕೆ ಅತಿದೇವತೆ ಯಾರು, ಉದ್ದೇಶ ಯಾರು, ಯಾರನ್ನು ಉದ್ದೇಶ ಹೇಳಿದ್ರೋ ಅವ್ರಿಗೆ ಅದು ತಲುಪಿಸು, ಇದು ನಂದಲ್ಲ ಅಂತೆ. ಅಲ್ಲಿ ನಾಮಮ ಹೇಳೋದೇನು ಅಂದ್ರೆ ಸಂಬಂಧ ತ್ಯಾಗ. ಹುತ ದೇವತಾಭ್ಯ ಇದನ್ನಮಮ. ಇಷ್ಟ ದೇವತಾ ಇದು ಅಜ್ಞೆ. ಇಷ್ಟ ದೇವತೆ ಯಾರು? ಇಷ್ಟ ದೇವತೆ ನಿಮಗೆ ಇಷ್ಟವಾದ ದೇವತೆ ಯಾರು? ನಿಮ್ಮ ಮನೆ ದೇವತೆ, ಅವರುಗಳಲ್ಲಿ ಬರುತ್ತಾರೆ. ಇಷ್ಟ ದೇವತೆಗೆ ಇದನ್ನ ಮಾಡ್ಬೇಕಾದ್ರೆ ಉಪಚಾರಗಳು, ಷೋಡಶ ಉಪಚಾರಗಳು. ಸೊ ಹುತ ದೇವತಾ ಅಂದ್ರೆ ಯಾರಿಗೆ ಆಹುತಿಯನ್ನ ಕೊಟ್ಟಿದೀವೋ ಆ ದೇವತೆಯನ್ನ ಉದ್ದೇಶಿಸಿ ಹೇಳಿ. ಎನ್ನಾಚೆ சொல்லுங்க. ಅಗ್ನಿರ್ವಾವಯಮಸಿಯಂ ಯಮೀಷೀಲಂ ವಾ ಏತದ್ಯಮಸ್ಯ ಯಜಮಾನ ಆದತ್ತೆ ಯತೋಷಧೀಭಿರ್ವೇದಿಗಸ್ಸೃಣಾತಿ ಯದನುಪೌಷ್ಯ ಪ್ರಯಾಯಾಗ್ರೀವಬದ್ಧಮೇನ ಪದ ಬಿಡಿಸಿದೆ. ಪ್ರಯಾಯಾತ್ ಗ್ರೀವ ಬದ್ಧಮೇನ. ಗ್ರೀವ ಅಂದ್ರೇನು? ಕತ್ತು, ಕರೆಕ್ಟ್. ಅಗ್ರೀವ ಬರೋಲ್ಲ ಇಲ್ಲಿ, ಅದಕ್ಕಾಗಿ ಹೇಳಿದೆ. ಪ್ರಯಾಯಾತ್ ಪ್ಲಸ್ ಗ್ರೀವ, ಪ್ರಯಾಯಾದ್ ಗ್ರೀವ. ಗ್ರೀವ ಬದ್ಧಮೇನ ಮಾಮೋಸ್ಮಿನ್ ಲೋಕೆ ಯತ್ಕುಸೀದಮಪ್ರತೀತಂ ಮಯೀತ್ಯುಪೌಷಧೀಹೈವ ಸನ್ ಯಮಂ ಕುಸೀದಂ ನಿರಭದಾಯಾನ್ ಮೃಣಸ್ಸು ಭರ್ಗಂ ಲೋಕಮೇತಿ ಯದಿ ವಿಶ್ರಮಿವ ಚರೇದಂಜಲಿನಾ ಸ್ವತ್ತು ಓನ್ ಪ್ರದಾಭ್ಯೆ ಪ್ರದಾಭ್ಯೆ ಜೂಯಾದೇಶವ ಅಗ್ನಿರ್ವೈ ಈಶ್ವಾನರೋ ಯತ್ ಪ್ರದಾಭ್ಯಃ ಸ ಏವೈನಗ್ಗಸ್ವದಯತ್ಯನ್ಹಾ ವಿಧಾನ್ಯಾಮೇಕಾಷ್ಟಕಾಯಾಮಪೂಪಂ ಚತುಶ್ಶರಾವಂ ಭಕ್ತ್ವಾ ರಾತರೇತೇನ ಕಕ್ಷಮುಪೌಷೇದ್ಯದಿ ದಹತಿ ಪುಣ್ಯಸಮಂ ಭವತಿ ಯದಿ ನ ದಹತಿ ಪಾಪಸಮಮೇತೇನ ಹಸ್ಮವಾರುಷಯಃ ಪುರಾ ವಿಜ್ಞಾನೇನ ದೀರ್ಘಸತ್ರಮುಪಯಂತಿ ಯೋ ವಾ ಉಪದ್ರಷ್ಟಾರಮುಪಶ್ರೋತಾರಮನುಖ್ಯಾತಾರಂ ವಿದ್ವಾನ್ ಯಜತೆ ಸಮಮುಸ್ಮಿನ್ ಲೋಕ ಇಷ್ಟಾಪೂರ್ತೇನ ಗಚ್ಚತೆ ತಿರ್ವಾ ಉಪದ್ರಷ್ಟಾ ವಾಯುರುಪಶ್ರೋತಾದಿತ್ಯೋನುಖ್ಯಾತಾನ್ ಯ ಏವಂ ವಿದ್ವಾನ್ ಯಜತೆ ಸಮಮುಸ್ಮಿನ್ ಲೋಕ ಇಷ್ಟಾಪೂರ್ತೇನ ಗಚ್ಚತೇಯಂ ನಭಸಾ ಪರಾ ಪುರ ನಭಸಾ ಪುರ ಇತ್ಯಾಹ. ಇದು ಪುರ ಪುರ ನಭಸಾ ಪುರ ಇತ್ಯಾಹ. ಅಗ್ನಿ ಪುರ ಇತ್ಯಾಹ ಪುರಾ ಇತ್ಯಾಹ. ಪುರ ನಭಸಾ ಪುರಃ ಇತ್ಯಾಹ ವಿಸರ್ಗಲೋಪಾಗದಲ್ಲಿ. ಪುರ ನಭಸಾ ಪುರ ಇತ್ಯಾಹ ಅಗ್ನಿ.
नभसा पुर इत्याहाग्निर्वै नभसा पुरोऽग्निरेव तदा हैते तदा हैतन्मे गोपायेति तत्त्वं नो नभसस्पत इत्याह वायुर्वै नभसस्पतिर्वायुमेव तदा हैतन्मे गोपायेति देवसर्गस्थाने यासो वा आदित्यो देवसर्गस्थान आदित्यमेव तदा हैतन्मे गोपायेति कुसीदत्वं न येन मोषेद्यदि पुर आदित्यमेव तदा हैतन्मे गोपायेति कुसीदत्वं न येन मोषेद्यदि पुर आदित्यमेव तदा हैतन्मे गोपायेति कुसीदत्वं न येन मोषेद्यदि पुर आदित्यमेव तदा हैतन्मे गोपायेति एतं युवानं परिवो ददामि एतं युवानं परिवो ददामि एतं युवानं परिवो ददामि नारण्यक ಯಜುರಾರಣ್ಯಕ ತೃತೀಯ ಪ್ರಶ್ನ 10ನೇ ಅನುವಾಕ ಆಯ್ತು. ಅಲ್ಲಿಂದ ಮುಂದಿಂದು ಬ್ರಾಹ್ಮಣೋ ಯಜ್ಞೋ ಅಗ್ನಿ ಅಡಿಬರುವನೆಲ್ಲ ಸೇರಿದ್ದು ಅಂತ ಹೇಳಿದ. ಅಲ್ಲಿಂದ ಮುಂದುವರ್ಸೋಣ. ಬ್ರಾಹ್ಮಣೋ ಯಜ್ಞೋ ಅಗ್ನಿರ್ಭರ್ತ ಪೃಥಿವೀ ಪ್ರತಿಷ್ಠಾಂತರಿಕ್ಷಂ ವಿಷ್ಟ ವಾಯು ಪ್ರಾಣಶ್ಚಂದ್ರಮಾ ಋತೂನನ್ನಗಂ ಸ ಪ್ರಾಣಸ್ಯ ಪ್ರಾಣೋದ್ಯಾರನಾದೃಶ್ಯ ಆದಿತ್ಯಃ ಸ ತೇಜಸ್ವಿ ಪ್ರಜಾಪತಿಃ ಸ ಇದಗಂ ಸರ್ವಗಂ ಸರ್ವಂ ಚ ಮೇ ಭೂಯಾತ್. ब्राह्मणो यज्ञो अग्निर्भर्ता पृथिवी प्रतिष्ठान्तरिक्षं विष्ठा वायुः प्राणश्चन्द्रमा ಋತೂರನ್ನಗಂ ऋतूनन्नगं स प्राणस्य ಪ್ರತೂನನ್ನಂ ಅನ್ನ ಮಿಗದೆ ಅನ್ನ ಗಂಪಣ್ಣು ಯಾತ್ಗೆನೆ ಮುಂದೆ ಸಕಾರ ವೈಕಲ್ಲ. ಅಲ್ಲಿ ಗಾವತ್ ಬರೋಲ್ಲ. ಯಾಕೆ ಅಂದ್ರೆ ಮುಂದಿಂದು ಸಕಾರ ಇದೆ, ಬರೀ ಒಂದೇ ಒಂದು ಅಕ್ಷರ, ಸಂಯುಕ್ತ ಅಕ್ಷರ ಇದ್ದಿದ್ರೆ ಗ ಬರೋದು. ಋತೂನನ್ನಗಂ ಸ ಪ್ರಾಣಸ್ಯ ಪ್ರಾಣೋ प्राणस्य प्राणो द्यौरनादृश्य आदित्यः स तेजस्वी प्रजापतिः स इदगं सर्वगं सर्वं च मे भूयात्. ब्राह्मणो यज्ञो अग्निर्भर्ता पृथिवी प्रतिष्ठान्तरिक्षं विष्ठा वायुः प्राणश्चन्द्रमा ऋतूनन्नगं स प्राणस्य प्राणो द्यौरनादृश्य आदित्यः स तेजस्वी प्रजापतिः स इदगं सर्वगं सर्वं च मे भूयात्. अग्निर्यजुर्भिः अग्निर्यजुर्भिः सविता स्तोमैः इन्द्र उक्था मदैः मित्रा वरुणा आशिषा अंगिरसो धिष्णियैरग्निभिः मरुतः सदोहविर्दानाभ्याम् मरुतः
ಸದೋ ಅವಿರ್ಧಾನ ಮರುತ ಸದಃ ಅವಿರ್ಧಾನಾಭ್ಯಾಂ ಹವಿರ್ಧಾನ ಹವಿರ್ಧಾನಾಭ್ಯಾಂ ಮರುತಃ ಸದೋ ಹವಿರ್ಧಾನಾಭ್ಯಾಂ ಮರುತಃ ಸದೋ ಹವಿರ್ಧಾನಾಭ್ಯಾಂ ಆಪಃ ಪ್ರೋಕ್ಷಣೀಭಿಃ ಪ್ರೋಕ್ಷಣೀಭಿಃ ಓಷಧಯೋ ಬರ್ಹಿಷಾ ಓಷಧಯೋ ಬರ್ಹಿಷಾ ಅದಿತಿರ್ವೇದ್ಯಾ ಅದಿತಿರ್ವೇದ್ಯಾ ಸೋಮೋ ದೀಕ್ಷಯಾ ಸೋಮೋ ದೀಕ್ಷಯಾ ತ್ವಷ್ಟೇಧ್ವೇನ ತ್ವಷ್ಟೇಧ್ವೇನ ವಿಷ್ಣುರ್ಯಜ್ಞೇನ ವಿಷ್ಣುರ್ಯಜ್ಞೇನ ವಸವ ಆಜ್ಯೇನ ಬಸವ ಆಜ್ಯೇನ ಆದಿತ್ಯ ದಕ್ಷಿಣಾಭಿಃ ಆದಿತ್ಯಾದಕ್ಷಿಣಾಭಿಃ ವಿಶ್ವೇ ದೇವಾ ಓರ್ಜಾ ವಿಶ್ವೇ ದೇವಾ ಊರ್ಜಾ ಓಷಾ ಸ್ವಗಾಕಾರೇಣ ಸ್ವಗಾಕಾರೇಣ ಬೃಹಸ್ಪತಿಃ ಪುರೋಧಯಾ ಬೃಹಸ್ಪತಿಃ ಪುರೋಧಯಾ ಪ್ರಜಾಪತಿರುದ್ಗೀಥೇನ ಪ್ರಜಾಪತಿರುದ್ಗೀಥೇನ ಅಂತರಿಕ್ಷಂ ಪವಿತ್ರೇಣ ಅಂತರಿಕ್ಷಂ ಪವಿತ್ರೇಣ ವಾಯುಃ ಪಾತ್ರೈಃ ವಾಯುಃ ಪಾತ್ರೈಃ ಅಹಗ್ಗ ಶ್ರದ್ಧಯಾ ಅಹಗ್ಗಶ್ರದ್ಧಯಾ ದೀಕ್ಷಾಯಾ ಪಾತ್ರೈರೇಕಂಚ ಪಾತ್ರೈರೇಕಂ ಚ ದೀಕ್ಷಯಾ ಪಾತ್ರೈರೇಕಂ ಚ ಸೇನೇಂದ್ರಸ್ಯ ಸೇನೇಂದ್ರಸ್ಯ ಧೇನಾ ಬೃಹಸ್ಪತೆ ಬೃಹಸ್ಪತೆ ವಿಸರ್ಗ ಬೃಹಸ್ಪತೆ ಬೃಹಸ್ಪತೆ ಪತ್ಯಾ ಪೋಷ್ಣಃ ಪಥ್ಯಾಪೂಷ್ಣಃ ವಾಗ್ವಾಯೋಃ ವಾಗ್ವಾಯೋಃ ದೀಕ್ಷಾ ಸೋಮಸ್ಯ ದೀಕ್ಷಾ ಸೋಮಸ್ಯ ಪೃಥಿವ್ಯಗ್ನೇಃ ಪೃಥಿವ್ಯಗ್ನೇಃ ವಸೂನಾಂ ಗಾಯತ್ರಿ ವಸೂನಾಂ ಗಾಯತ್ರಿ ರುದ್ರಾಣಾಂ ತ್ರಿಷ್ಟುಗೆ ರುದ್ರಾಣಾಂ ತ್ರಿಷ್ಟುಗೆ ಆದಿತ್ಯಾನಾಂ ಜಗತಿ ಆದಿತ್ಯಾನಾಂ ಜಗತಿ ವಿಷ್ಣೋರನುಷ್ಟುಗೆ ವಿಷ್ಣೋರನುಷ್ಟುತೆ ವರುಣಸ್ಯ ವಿರಾಟ್ ವರುಣಸ್ಯ ವಿರಾಟ್ ಯಜ್ಞಸ್ಯ ಪಂಕ್ತಿಃ ಯಜ್ಞಸ್ಯ ಪಂಕ್ತಿಃ ಪ್ರಜಾಪತೇರನುಮತಿಃ ಪ್ರಜಾಪತೇರನುಮತಿಃ ಮಿತ್ರಸ್ಯ ಶ್ರದ್ಧಾ ಮಿತ್ರಸ್ಯ ಶ್ರದ್ಧಾ ದೇವಸ್ತ್ರೀ ದೇವಪತ್ನಿ ಮಂತ್ರಗಳು ಅಂತ ಹೆಸರು ಇದಕ್ಕೆ. ಪತ್ನಿ ಇಷ್ಟಕೋಪಾದಾನ ಮಂತ್ರ 9ನೇ ಅನುವಾಕ ಇದ್ರಲ್ಲಿ ಆರಂಭ ಆಗಿದ್ದು ಸೇನೇಂದ್ರಸ್ಯ ಅದರಲ್ಲಿ. ಸೊ ದೇವಪತ್ನಿ ಮಂತ್ರಗಳು ಅಂದ್ರೆ ಸ್ತ್ರೀಯರನ್ನ ಉದ್ದೇಶಿಸಿ ದೇವಪತ್ನಿಯರು ಅವರನ್ನು ಕೂಡ ಉದ್ದೇಶಿಸಿ ಹೇಳುವಂತದ್ದು.
இப்போ ಸ್ತ್ರೀಗಳಿಗೆ ಆಶೀರ್ವಾದ ಪಂಡಚ್ಚೆ ಚೊಲ್ಲ ಆಶೀರ್ವಾದ ಮಂತ್ರ ಬಂತು ಜ್ಞಾಪಕ ಇದೆಯಾ? ಮಿತ್ರಸ್ಯ ಶ್ರದ್ಧಾ ಸವಿತಾ ಪ್ರಸೂತಿ. ಸವಿತಾ ಮಿತ್ರ ಅನ್ನುವಂಥವನು ದೇವತೆ, ಅವನಿಗೆ ಪತ್ನಿ ಹೆಸರು ಶ್ರದ್ಧಾ ಅಂತ. ಸವಿತಾಗೆ ಪ್ರಸೂತಿ ಚೊಲ್ರಮ್ಮ ಇಲ್ಲಿ ತುಳ್ಳೆ ಆಕೂತಿ ಪ್ರಸೂತಿ ಇವೆಲ್ಲ ಗಂಧರ್ವರು ಅಪ್ಸರಿಯರು ಎಲ್ಲ ಬರ್ಬೇಕಾದ್ರೆ ಸವಿತಾ ಪ್ರಸೂತಿ. ಸೂರ್ಯಸ್ಯ ಮರೀಚಿಃ ಸೂರ್ಯಸ್ಯ ಮರೀಚಿಃ ಸೂರ್ಯಸ್ಯ ಮರೀಚಿಃ ಚಂದ್ರಮಸೋ ರೋಹಿಣಿ ಚಂದ್ರಮಸೋ ರೋಹಿಣಿ ಚಂದ್ರಮಸೋ ರೋಹಿಣಿ ಋಷೀಣಾಮರುಂಧತಿ 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 ಪರ್ಜನ್ಯಸ್ಯ ವಿದ್ಯುತ್ ಪರ್ಜನ್ಯಸ್ಯ ವಿದ್ಯುತ್ ಪರ್ಜನ್ಯಸ್ಯ ವಿದ್ಯುತ್ ಚತಸ್ರೋ ದಿಶಃ ಚತಸ್ರೋ ದಿಶಃ ಚತಸ್ರೋ ದಿಶಃ ಚತಸ್ರೋ ವಾಂತರ ದಿಶಾಃ ಚತಸ್ರೋ ವಾಂತರ ದಿಶಾಃ ಚತಸ್ರೋ ವಾಂತರ ದಿಶಾಃ ಅವಾಂತರ ದಿಶಾಃ ಚತಸ್ರೋ ದಿಶಃ ನಾಲ್ಕು ದಿಕ್ಕುಗಳು. ಆನೆ ಬಾಯಿ ಅದೇ ಆನೆ ಬಾಯಿ ಅವಾಂತರ ದಿಶಾ ನಂದಕುಮಾರ್ ಹೇಳಿದ್ರಲ್ಲಿ. ದಿಕ್ಕು ಉಪದಿಕ್ಕುಗಳು ಹೇಳ್ತೀವಲ್ಲ ಅದು ಅವಾಂತರ ದಿಶಾಹ. ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ. ನಾಲ್ಕು ಮೇಯ್ನು ನ್ಯೂಸ್ ಅಂತ ಬರೋದು, ನಾರ್ತ್ ಈಸ್ಟ್ ವೆಸ್ಟ್ ಸೌತ್. ನ್ಯೂಸ್ ಅಂತ ಪದ ಹಂಗ್ ಬಂತು. ಅರ್ಥ ಒಂದೊಂದಕ್ಕೂ ನೋಡಿದ್ರೆ ಆಯಾಯ ದಿಕ್ಕುಗಳಿಂದ ಏನೇನ್ ಸಮಾಚಾರ ಇದೆಯೋ ಎಲ್ಲದನ್ನು ಸೇರಿಸಿ ಹೇಳುವಂಥದ್ದು. ಅಂದ್ರೆ ಎಂಟೈರ್ ಯೂನಿವರ್ಸಿನ ಸುದ್ದಿ, ನಾಲ್ಕು ದಿಕ್ಕುಗಳಿಂದ ಏನೇನ್ ಸುದ್ದಿ ಬಂತೋ ಅದರ ಕನ್ವೆಯನ್ಸು, ದಟ್ ಈಸ್ ನ್ಯೂಸ್. ಇದು ಅಡಿಷನಲ್ ಅದಕ್ಕೆ ಅವಾಂತರ ದಿಶಾಹ. ಅದು ಚತಸ್ರು ಅವಾಂತರ ದಿಶಾ. ಅದನ್ನಾಕು ಇದನ್ನಾಕು ಇದು ಎಂಟಾದ ಮೇಲೆ ಇನ್ನು ಊರ್ಧ್ವ ಅಧಃ ಇದಿಲ್ಲ. ಹೇಳ್ತಾ ಇದ್ದೀನಿ 10 ದಿಕ್ಕುಗಳು ಅಂತ ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ 8 ದಿಕ್ಕುಗಳು ಅಂತಂದ್ರೆ ಅಷ್ಟ ದಿಕ್ಪಾಲಕರು ಹೇಳ್ತೀವ ಇಲ್ವಾ? ಒಂದೊಂದು ದಿಕ್ಕಿಗೆ ಒಬ್ಬೊಬ್ರು. ಅಹಶ್ಚ ರಾತ್ರಿಶ್ಚ ಅಹಶ್ಚರಾತ್ರಿಶ್ಚ ಅಹಶ್ಚರಾತ್ರಿಶ್ಚ ಕೃಷಿಶ್ಚ ವೃಷ್ಟಿಶ್ಚ ಋಷಿಶ್ಚ ವೃಷ್ಟಿಶ್ಚ ಋಷಿಶ್ಚ ವೃಷ್ಟಿಶ್ಚ ಕೃಷಿಶ್ಚ ಪಚಿತಿಶ್ಚ ದ್ವಿಷಿಶ್ಚ ಪಚಿತಿಶ್ಚ ದ್ವಿಷಿಶ್ಚ ಪಚಿತಿಶ್ಚ ಆಪಶ್ಚೌಷಧಯಶ್ಚ 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 ಊರ್ಚ ಸಂವೃತಾ ಚ ದೇವಾನಾಂ ಪತ್ನಯಃ ಊರ್ಜಸ್ಮೃತಾ ಚ ದೇವಾನಾಂ ಪತ್ನಯಃ ಊರ್ಜಸ್ಮೃತಾ ಚ ದೇವಾನಾಂ ಪತ್ನಯಃ. ದೇವತೆಗಳ ಪತ್ನಿರು. ಅದಕ್ಕೆ ಇದಕ್ಕೆ ದೇವಪತ್ನಿ ಮಂತ್ರ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಕಡೆಯಲ್ಲಿ ದೇವಾನಾಂ ಪತ್ನಯಃ ದೇವತೆಗಳ ಪತ್ನಿಯರು. ಅವ್ರಿಗೂ ಕೂಡ ಹವಿಸುಂಟು ದೇವತ ಪತ್ನಿಯರಿಗೆ. ಅನುಷ್ಟುಗ್ದಿಷಚ್ಚ 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 ದೇವಸ್ಯ ತ್ವಾ ಸವಿತೋ ಪ್ರಸವೇ ದೇವಸ್ಯ ತ್ವಾ ಸವಿತೋ ಪ್ರಸವೇ ದೇವಸ್ಯ ತ್ವಾ ಸವಿತೋ ಪ್ರಸವೇ ಅಶ್ವಿನೋರ್ಬಾಹುಭ್ಯಾಂ 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 ಓಷ್ಣೋ ಹಸ್ತಾಭ್ಯಾಂ ಪ್ರತಿಗೃಹ್ಣಾಮಿ ಓಷ್ಣೋ ಹಸ್ತಾಭ್ಯಾಂ ಪ್ರತಿಗೃಹ್ಣಾಮಿ ಓಷ್ಣೋ ಹಸ್ತಾಭ್ಯಾಂ ಪ್ರತಿಗೃಹ್ಣಾಮಿ. ಎಲ್ಲಿ ಬರೋದು ಈ ಮಂತ್ರ? ಘೋಷಣೆ ಮಾಡ್ಬೇಕು. ರಕ್ಷಣೆ ಮಾಡೋರು ಬರ್ಬೇಕು. ದೇವಸ್ಯ ಓಷ್ಣೋ ಹಸ್ತಾಭ್ಯಾಂ ಪ್ರತಿಗೃಹ್ಣಾಮಿ ಕನ್ಯಾಂ ಪ್ರತಿಗೃಹ್ಣಾಮಿ. ಇನ್ಯುಟ್ಟೆ ಪಾಣಿಗ್ರಹಣದಲ್ಲಿ ಬರೋ ಮಂತ್ರ ಇದು. ಕನ್ಯಾ ಪ್ರತಿಗ್ರಹಣ ಮಂತ್ರ. ಮುಹೂರ್ತ ಯಾವ್ದಕ್ಕೆ ಅಂದ್ರೆ ಈ ಪಾಣಿಗ್ರಹಣಕ್ಕೆ. ಅಗ್ನಿ ಸಾಕ್ಷಿಯಾಗಿ ಅಗ್ನಿ ಎಸ್ಟಾಬ್ಲಿಷ್ ಮಾಡಿ ಅಗ್ನಿಯ ಮುಂದೆ ಇವನು ಆ ಪತ್ನಿಯಾಗೋಡ ಕೈಯನ್ನ ಹಿಡಿಬೇಕು. ಕನ್ಯಾಂ ಪ್ರತಿಗೃಹ್ಣಾಮಿ. ಇಲ್ಲಿ ಕನ್ಯಾ ಇಲ್ಲ ಅಲ್ಲಿ, ಆದ್ರೆ ಕನ್ಯಾ ಪ್ರತಿಗೃಹಣ ಮಂತ್ರ ಇದು ಅಂತ ಕನ್ಯಾದಾನ ಮಂತ್ರ ಅಂತ ಹಾಕೊಂಡಿದೆ. ಧಾರೆ ಎರೆದು ಕೊಡೋದಿದೆಯಲ್ಲ ಅದೆಲ್ಲ ಮುಹೂರ್ತ. ಇವನು ಕೈ ಹಿಡಿಯೋದು ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಆಗ್ಬೇಕಾದ್ದು. ಕನ್ಯಾಂ ಪ್ರತಿಗೃಹ್ಣಾಮಿ.
राजा आत्वा वरुणो नयतु देव दक्षिणेऽग्नये हिरण्यम् राजा आत्वा वरुणो नयतु दक्षिणेऽग्नये हिरण्यम् राजा आत्वा वरुणो नयतु दक्षिणेऽग्नये हिरण्यम् तेनामृतत्वमस्याम् तेनामृतत्वमस्य वयोधात्रे वयोधात्रे मयो मह्यमस्तु प्रतिगृहीत्रे मयो मह्यमस्तु प्रतिगृहीते मयो मह्यमस्तु प्रतिगृहीते क इदं कस्मा अदात् इदं कस्मा अदात् इदं कस्मा अदात् कामः कामाय कामकामाय कामकामाय कामोदात 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 कामः प्रतिगृहीता कामः प्रतिगृहीता कामः प्रतिगृहीता कामगं समुद्रमाभिष कामगं समुद्रमाविश कामगं समुद्रमाविश कामेन त्वा प्रतिगृह्णामि कामेन त्वा प्रतिगृह्णामि कामेन त्वा प्रतिगृह्णामि कामैतत्ते 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 एषा ते कामदक्षिण एषा ते कामदक्षिण एषा ते कामदक्षिण उत्तानस्त्वाङ्गिरसः प्रतिगृह्णातु उत्तानस्त्वाङ्गिरसः प्रतिगृह्णातु उत्तानस्त्वाङ्गिरसः प्रतिगृह्णातु सोमाय वासः सोमाय वासः सोमाय वासः रुद्राय गाम् रुद्राय गाम् रुद्राय गाम् वरुणायाश्वम् 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 प्रजापतये पुरुषम् प्रजापतये पुरुषम् प्रजापतये पुरुषम् मनवे तल्पम् मनवे तल्पम् मनवे तल्पम् त्वष्ट्वेजाम् 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 ओष्णेविम् ऊष्णेविम् ऊष्णेविम् निर्वृत्य अश्वतरगर्दभौ निर्वृत्य अश्वतरगर्दभौ निर्वृत्य अश्वतरगर्दभौ ಅಶ್ವತರ ಅನ್ನಗೇನ ಕುದುರೆಗೂ ಕತ್ತೆಗೂ ಕ್ರಾಸ್ ಮಾಡಿದಾಗ ಹುಟ್ಟುವಂತದ್ದು. ಈ ಬದ್ರಿ ಈ ಕಡೆನಲ್ಲಿ ಅವು ದೇ ಆರ್ ಮೋಸ್ಟ್ ಸ್ಟ್ರಾಂಗ್ ಅಂತ ಬೆಟ್ಟ ಇದ್ರಲ್ಲಿ ಬರೆಯುವ ಅಶ್ವತರಿ ಹೋತು ಹೂ ಅಂತ ಬರುತ್ತೆ. ಅದು ಇದೆ ಸೃಷ್ಟಿನಲ್ಲಿ ಇರಬೇಕಾರೆ. ಅಶ್ವತರ ಗರ್ಧಭೌ ಹಿಮವತೋ ಹಸ್ತಿನಂ ಹಿಮವತೋ ಹಸ್ತಿನಂ ಹಿಮವತೋ ಹಸ್ತಿನಂ ಗಂಧರ್ವಪ್ಸರಾಭ್ಯಸ್ರಗಲಂಕರಣೆ ಗಂಧರ್ವ ಎಲ್ಲ ಅನುದಾತದಲ್ಲಿ ಗಂಧರ್ವಾಪ್ಸರಾಭ್ಯಸ್ರಗಲಂಕರಣೆ 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 ಸ್ರಗಲಂಕರಣೆ 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 ಗಂಧರ್ವಾಪ್ಸರಾಭ್ಯಃ ಸಗಲಂಕರಣೆ ಪದ ಬಿಡಿಸಿದ್ರೆ ಗಂಧರ್ವಾಪ್ಸರಾಭ್ಯ ಸಗಲಂಕರಣೆ ಗಂಧರ್ವಾಪ್ಸರಾಭ್ಯಸ್ಸಗಲಂಕರಣೆ ಗಂಧರ್ವಾಪ್ಸರಾಭ್ಯಸ್ಸಗಲಂಕರಣೆ ವಿಶ್ವೇಭ್ಯೋ ದೇವೇಭ್ಯೋ ಧಾನ್ಯಂ ವಿಶ್ವೇಭ್ಯೋ ದೇವೇಭ್ಯೋ ಧಾನ್ಯಂ ವಿಶ್ವೇಭ್ಯೋ ದೇವೇಭ್ಯೋ ಧಾನ್ಯಂ ವಾಚೇನ್ನಂ 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 ಬ್ರಹ್ಮಣಬೋಧನಂ 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 ಬೋಧನಂ ಅನ್ನಗೇನ
தானவ புளியோகரைக்கு என்ன பேரு ಸಂಸ್ಕೃತத்துல? ದದ್ಯೋದನ ಅನ್ನಕ್ಕೆ ಮೊಸರನ್ನ ಅನ್ನ ಅದೇ ಓದನ ಅನ್ನ ಅಷ್ಟೇ. ತಿಂತ್ರಿಣಿ ಓದನಂ ತಿಂತ್ರಿಣ್ಯೋದನಂ ಹುಳಿಯನ್ನಕ್ಕೆ ಸಂಸ್ಕೃತದಲ್ಲಿ ಹೆಸರು ತಿಂತ್ರಿಣಿ. ತಿಂತ್ರಿಣಿ ಅಂದ್ರೆ ಹುಳಿಯನ್ನ. ದದ್ಯಾನ್ನ ಘೃತಾನ್ನ ತುಪ್ಪದ ಇದು இந்த பெருமாளுக்கு நிவேதனத்துக்கு எந்தெந்த வாரத்துல என்னென்ன உக்ரை பொண்ணு நிற்கிறனா தெரியுமா? ಇದರಲ್ಲಿ ಭಾನುವಾರ ಸಜ್ಜಿಕ, ಪರಮಾನ್ನಂ, ದದ್ಯೋದನಂ, ಕ್ಷೀರೋದನಂ, அப்படி இங்கே ஓதனம். அதே என்னாச்சு எங்க ஓதனம்? ಬ್ರಹ್ಮಣ ಓದನ. ಬ್ರಹ್ಮಣ ಓದನಂ. ಸಮುದ್ರಾಯಾಪಃ ಉತ್ಥಾನಾಯ ಆಂಗಿರಸಾಯಾನಃ ದೀರ್ಘಂಗೆ ಆಂಗಿರಸಾಯಾನಃ ಆಂಗಿರಸಾಯಾನಃ ದೀರ್ಘ ಆಂಗಿರಸ. ವೈಶ್ವಾನರಾಯ ರಥಂ ವೈಶ್ವಾನರ ರತ್ನಧಾನಕಮಾರುಹತಿ ದಿವ ಪೃಷ್ಟಂ ಬಂಧಮಾನಃ ಸುಮನ್ಮಭಿಃ दिवपृष्ठं बन्धमानः सुमन्मभिः दिवपृष्ठं बन्धमानः सुमन्मभिः सपूर्ववज्जनयज्जन्त वेदनं सपूर्ववज्जनयज्जन्त वेदनं समानमज्मा परियाति जागृभिः समानमज्मा परियाति जागृभिः राजा आत्वा वरुणो नयतु देवी दक्षिणे वैश्वानराय रथं राजा वरुणो नयतु देवी दक्षिणे वैश्वानराय रथं राजा वरुणो नयतु देवी दक्षिणे वैश्वानराय रथं तेनामृतत्वमस्याम् वयो धात्रे मयो मह्यमस्तु प्रतिग्रहीत्रे इदं कस्मा अदात् कामकामाय कामो धाता काम प्रतिग्रहीता कामगं समुद्रमाविश कामेन त्वा प्रतिगृह्णामि कामैतत्ते एषा ते कामदक्षिणा उत्थानस्त्वा आङ्गीरस प्रतिगृह्णातु
उत्तानस्त्वाङ्गीरसः प्रतिगृह्णातु दाता पुरुषमापः प्रतिगृहीत्रे न वाचा आदा पुरुषमापः प्रतिगृहीत्रेण आदा पुरुषमापः प्रतिगृहीत्रेण च वर्णं कर्मं परिवेदवेनं सुवर्णं घर्मं परिवेदवेदम् सुवर्णं घर्मं परिवेदवेदम् ಅಂತರ್ಯಾಮಿ ಬ್ರಾಹ್ಮಣ ವಿಶ್ವಕರ್ಮ ಸೂಕ್ತ ಅಂತ ಹೆಸರು ಇದಕ್ಕೆ ಈ ಅನುವಾಕ ಮುಂದಿನ ಬರುವಂತದ್ದು ನಮೋ ಬ್ರಹ್ಮಣೇ ಕಾರಣಂ ಮೇ ಅಸ್ವ ನಿರಾಕರಣಂ ಧಾರಯಿತ ಭೂಯಾಸ ಕರ್ಣಯೋ ಶ್ರುತಂ ಮಾಚ್ಯೋಢ್ವಂ ಮಮಾಮುಷ್ಯವೋ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.